ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಇವತ್ತಿನ ಜಿ ಸಂವಾದದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಆಗಿರುವಂಥ ಸಾಲದ ಕುರಿತಂತೆ ನಾವು ಮಾತಾಡಬೇಕಾಗತ್ತೆ. ರಾಜ್ಯದ ಒಟ್ಟು ಸಾಲ ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಾದರೆ 8,24,000 ಕೋಟಿ ರೂಪಾಯಿ. ಇದನ್ನೇ ಬಹಳ ಮುಖ್ಯವಾಗಿ ಪ್ರತಿಪಕ್ಷಗಳು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡ್ತವೆ. ಬಿಜೆಪಿಯ ಎಲ್ಲ ಆರೋಪಗಳಿಗೆ ಸಿದ್ದರಾಮಯ್ಯನವರು ಸುಳ್ಳು ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅಸಲಿಗೆ ರಾಜ್ಯದ ಪರಿಸ್ಥಿತಿ ಹೇಗಿದೆ ಈಗ ನೋಡಿ. ಸಿದ್ದರಾಮಯ್ಯನವರು ಅಂದಾಗ ಅನ್ನರಾಮಯ್ಯ ಅಥವಾ ಹಲವಾರು ಯೋಜನೆಗಳ ಮೂಲಕ ಜನಸಾಮಾನ್ಯರ ಮನಸ್ಸಿನಲ್ಲಿ ಒಬ್ಬ ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಆರ್ಥಿಕ ಇಲಾಖೆಯನ್ನು ನಿರ್ವಹಿಸ್ತಾ ಇರುವ ಸಂದರ್ಭದಲ್ಲಿ ಯೋಜನೆಗಳ ಮೂಲಕ ಕೆಲವೊಂದು ಆರ್ಥಿಕ ನೀತಿಗಳ ಮೂಲಕ ಇರುವಂತಹ ಕೆಲವೊಂದು ಆರ್ಥಿಕ ನಿಯಮಗಳನ್ನು ಪಾಲನೆ ಮಾಡಿಕೊಂಡೆ ಬಜೆಟನ್ನು ಮಂಡಿಸಿರುವಂತಹ ಖ್ಯಾತಿಯ ನಡುವೆ ಬಿಜೆಪಿಯ ಈ ಆರೋಪ ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತಿನ ಜಿ ಸಂವಾದದಲ್ಲಿ ಬಜೆಟ್ ಇರಬಹುದು, ಬಿಜೆಪಿ ಮಾಡ್ತಿರುವಂಥ ಆರೋಪ ಇರ್ಬೋದು, ರಾಜ್ಯದ ಸಾಲ ಇರ್ಬೋದು, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಹೌದು ನೋಡಿ, ಜನಸಾಮಾನ್ಯರಿಗೊಂದು ಭಾವನೆ ಇರುತ್ತೆ. ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ನಾನು ನನ್ನ ಜೀವನದಲ್ಲಿ ಒಂದೇ ₹1 ಸಾಲ ಕೂಡ ಮಾಡಿಲ್ಲ ಅನ್ನುವಂಥ ಭಾವನೆಯಲ್ಲಿ ಬದುಕ್ತಿದ್ರೂ ಕೂಡ ಇವತ್ತು ರಾಜ್ಯ ಮತ್ತು ದೇಶದ ಬೆಳವಣಿಗೆಯ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ರಾಜ್ಯವನ್ನು ತೊಗೊಳ್ತೀವಿ. ಯಾಕಂದರೆ ರಾಜ್ಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿರೋದ್ರಿಂದಾಗಿ ನೀವು ಸಾಲ ತೊಗೊಂಡಿಲ್ಲ ಅಂದರೂ ₹1,20,000-30,000 ಸಾಲ ನಿಮ್ಮ ಮೇಲಿದೆ. ಇದು ವಾಸ್ತವ ಸಂಗತಿ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ವಿಧಾನಸಭೆಯಲ್ಲಿ ಇವತ್ತು ಸಾಲದ ಬಗ್ಗೆಯೇ ಚರ್ಚೆಗಳು ನಡೆದಿದೆ. ಬಜೆಟ್ ಉತ್ತರದ ವೇಳೆ ಬಿಜೆಪಿ ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕೊಡುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಸಾಲದ ಮೇಲೆ ಸರ್ಕಾರ ನಡೀತಾ ಇದೆ ಅಂತ ಬಿಜೆಪಿ ಹೇಳಿದೆ. ಹೌದು, 89,000 ಕೋಟಿ ಬಡ್ಡಿಯನ್ನೇ ಕಟ್ಟಬೇಕಾದಂಥ ಪರಿಸ್ಥಿತಿ. ಬಿಜೆಪಿ ಇವತ್ತು ಏನು ಉಲ್ಲೇಖ ಮಾಡಿದೆ ಅಂದರೆ, ನೀವು ಸಾಲ ತೀರ್ಸೋಕೆ ಸಾಲ ತಗೊಂಡಂಗಾಗಿದೆ ಅಂತ. ಒಂದು ಅರ್ಥ ಮಾಡ್ಕೋಬೇಕು, ಸಾಲ ತೀರ್ಸೋಕ್ಕೆ ಸಾಲ ತಗೊಂಡಂಗಾಗಿದೆ ಅನ್ನುವಂಥ ಗಂಭೀರ ಆರೋಪ. ಸಾಲ ಮಾಡದೆ ಬಜೆಟನ್ನು ಮಂಡಿಸೋದಕ್ಕೆ ಸಾಧ್ಯ ಇಲ್ಲ, ಸಾಲ ಮಾಡದೆ ರಾಜ್ಯವೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಲದ ಬಗ್ಗೆ ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ನೋಡಿ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಾಲವನ್ನು ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಗ್ಯಾರಂಟಿಗಾಗಿ ಸಾಲ ಮಾಡಿದ್ದಾರೆ ಅನ್ನೋದು ತಪ್ಪು ಕಲ್ಪನೆ. ಈ ಹಿಂದೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಾಲದ ಬಗ್ಗೆ ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಗ್ಯಾರಂಟಿ ಇಲ್ಲದ ಸಂದರ್ಭದಲ್ಲೂ ನಾನು ಸಾಲ ಮಾಡಿದ್ದೆ, ಗ್ಯಾರಂಟಿ ಇದ್ದಾಗಲೂ ಸಾಲ ಮಾಡಿದ್ದೆ ಅಂದರೆ ಗ್ಯಾರಂಟಿ ನಮಗೆ ಬೋರ್ಡನ್ನಲ್ಲ ಅನ್ನುವಂತಹ ಸಮರ್ಥನೆಯನ್ನು ಕೊಟ್ಟಿದ್ರು. ನೋಡಿ, ಇದು ಸ್ವಾತಂತ್ರ್ಯ ಬಂದಾಗಿನಿಂದ ಇರುವಂತಹ ಸಾಲ ಅಂತ ಉಲ್ಲೇಖ ಮಾಡಿದ್ದಾರೆ. GST ಪರಿಷ್ಕರಣೆಯಿಂದ ರೆವಿನ್ಯೂ ಕೊರತೆ ಅಂತ ಹೇಳಿದ್ದಾರೆ. ರೈಟ್, ಕೇಂದ್ರದ ಮೇಲೆ ಬೆಟ್ಟು ಮಾಡುವ ಅಥವಾ ಆಗ್ತಿರುವಂತಹ ಅನ್ಯಾಯವನ್ನು ಪ್ರಸ್ತಾಪ ಮಾಡುವ ಎಲ್ಲ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈ ಹಿಂದೆ ಕೂಡ ನಿಮಗೆ ನೆನಪಿದೆ, ಇದೇ 3 ವರ್ಷದ ಅವಧಿಯಲ್ಲಿ ಡೆಲ್ಲಿಗೆ ಒಂದಷ್ಟು ಕಾಂಗ್ರೆಸ್ ನಾಯಕರು ಹೋಗಿದ್ರು. ನಮ್ಮ ತೆರಿಗೆ ನಮ್ಮ ಹಕ್ಕು, ಬರಬೇಕಾದಂಥ ಹಣ ಬರಬೇಕು ಅನ್ನುವಂಥ ದೊಡ್ಡ ಮಟ್ಟದ ಪ್ರತಿಭಟನೆ. ಸೊ ಇಂತಹ ಸಂದರ್ಭದಲ್ಲಿ ಕೇಂದ್ರ ಮಾಡ್ತಿರುವ ಅನ್ಯಾಯವನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ GST ಪರಿಹಾರವನ್ನು ಕೇಂದ್ರ 22-23ಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಹೀಗೆ ಮುಂದುವರೆದರೆ ಬಹಳ ಕಷ್ಟ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ, ಸಾಲ ಅನ್ನುವುದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ತೆಗೆದುಕೊಳ್ಳೋದು ಅದು ವಿತ್ತೀಯ ನೀತಿಯ ವ್ಯಾಪ್ತಿಯಲ್ಲೇ ಇದೆ, ಅದನ್ನು ಮೀರುವಂಥ ಪ್ರಯತ್ನವನ್ನು ನಾವು ಮಾಡಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಹಾಗಾದರೆ ಈ ಸಾಲಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಸಮರ್ಥೇನು, ಬಿಜೆಪಿ ಏನು ಆರೋಪ ಮಾಡಿದೆ, ಬನ್ನಿ ಸಿದ್ದರಾಮಯ್ಯನವರು ಅಶೋಕ್ ಅವರು ಮಾತಾಡಿದ್ದಾರೆ, ಕೇಳೋಣ. ಸಾಲದ ಮೇಲೆ ಸರ್ಕಾರ ನಡೀತಾ ಇರೋದು, ಸಾಲ ಇಲ್ಲದೆ ಹೋದ್ರೆ ಸರ್ಕಾರ ನಡೆಯಕ್ಕಾಗೋದಿಲ್ಲ. ನಾನು ಮಾನ್ಯ ಅಧ್ಯಕ್ಷರೇ ಸಾಲ ತಕೊಂಡಿರೋದು 1,32,000. 1,32,000 ಈ ವರ್ಷ 26-27ಕ್ಕೆ. ಆದರೆ ಬಜೆಟ್ ಗಾತ್ರ ಇರ್ತಕ್ಕಂಥದ್ದು 4,48,004 ಕೋಟಿ.
ಹೆಂಗೆ ಸಾಲದಲ್ಲಿ ನಡೀತದೆ ಸರ್ಕಾರ? 3,15,000 ಕೋಟಿ 3,15,000 ಕೋಟಿ ತೆರಿಗೆ ಬರ್ತದೆ. ಹೋದ ವರ್ಷ 25-26 ಅಂದ್ರೆ ಈ ವರ್ಷ, ಈ ಕರೆಂಟ್ ಇಯರ್ 25-26ರಲ್ಲಿ 2,92,000 ತೆರಿಗೆ ಬಂದಿದೆ. ಬರೀ ಸಾಲದಲ್ಲೇ ನಡೀತದೆ ಅಂತ ಹೇಳ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದಂತ ಮಾತು. ಸಾಲ ಎಷ್ಟಾಗಿದೆ ರಾಜ್ಯದಲ್ಲಿ? 8,24,000 ಕೋಟಿ. 8,24,000 ಕೋಟಿ ಸಾಲ, ಒಟ್ಟು ಸಾಲ ಆಗಿರ್ತಕ್ಕಂಥದ್ದು. ಇದು ಸ್ವಾತಂತ್ರ್ಯ ಬಂತವಿಂದ ಬೆಳಕ ಬಂದಿದೆ. ಇವರು 2008ರಿಂದ 5 ವರ್ಷ ಇದ್ರಲ್ಲ ಅಧಿಕಾರದಲ್ಲಿ. ಸಾಲ ಯಾವಾಗಲೂ ಕೂಡ ನಾನು ನೋಡ್ತಾ ಇದ್ದೀನಿ, ಈ ರಾಜ್ಯದ 94-95ರಿಂದ ಆರ್ಥಿಕತೆ ನೋಡ್ತಾ ಇದ್ದೀನಿ, 5 ವರ್ಷಕ್ಕೊಂದ್ಸಾರಿ ಡಬಲ್ ಆಗುತ್ತೆ ಸಾಲ. 5 ವರ್ಷಕ್ಕೊಂದ್ಸಾರಿ ಡಬಲ್ ಆಗುತ್ತೆ ಸಾಲ. ಈಗ ಕೇಂದ್ರ ಸರ್ಕಾರ ಸಾಲ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ 165 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನ ಸಾಲ ಮಾಡಿದ್ದಾರೆ. 165 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನ ಸಾಲ ಮಾಡಿದ್ದಾರೆ. ಒಟ್ಟು ದೇಶದ ಮೇಲೆ ಇರ್ತಕ್ಕಂಥ ಸಾಲ 218 ಕೋಟಿ ಲಕ್ಷಕ್ಕೂ ಹೆಚ್ಚು. ಈಗ ಅವ್ರೇನ್ ಹೇಳ್ತಾರೆ? ಇಲ್ಲ ಅಸೆಟ್ಸ್ ಕ್ರಿಯೇಟ್ ಮಾಡಿದೀವಿ, ಆಸ್ತಿ ಕ್ರಿಯೇಟ್ ಮಾಡಿದೀವಿ. ನಾನು ಹೇಳಿದೆ GSDP ಬೆಳವಣಿಗೆ ನಾವು 8% ಇದ್ದೀವಿ. ಅವರು ಕೇಂದ್ರದವರು ಎಷ್ಟಿದ್ದಾರೆ? 7.4. ಕಡಿಮೆನಾ ಜಾಸ್ತಿನಾ? ಸಾಲಗಾರ ರಾಜ್ಯ ಅಂತ ಹೆಂಗ್ ಹೇಳ್ತೀರಿ? ಯಾವ ಬಾಯಿನಲ್ಲಿ ಹೇಳ್ತೀರಪ್ಪ? ಪತ್ರಿಕೆಯಲ್ಲಿ ಅದು ಹೇಳು. ಅದು rich state borrowed money, Karnataka growth story has a debit problem ಅಂತ ಹೇಳಿ. ಅದು ಆಯ್ತು, ಅದನ್ನು ಹೇಳಪ್ಪ. ನಿಮ್ ಫೋಟೋ ಹಾಕಿದ್ದಾರೆ. ಆಯ್ತದ, ಅದನ್ನು ಹೇಳ್ರಿ. ನಿಮ್ ಫೋಟೋ ಬೇಜಾರಾಯ್ತು ನಿಮ್ ಫೋಟೋ ನೋಡಿ. ಇಲ್ಲಿ ಆ ಪತ್ರಿಕೆಯು ಹೇಳಿ. ನೀವು ಹೇಳುವಾಗ ಅದು ಹೇಳಲಿಲ್ಲ, ನೀವು ರೆಫರ್ ಮಾಡಿ. ನಾನು ಹೇಳಿದ ಮೇಲೆ ಹೇಳ್ತಾ ಇರೋದು. ಪತ್ರಿಕೆ ತಗೊಂಡ್ಬಂದಿರಿ, ಹುಡಿಕೊಂಡು ತಗೊಂಡ್ಬಂದಿದ್ದೀರಿ. ನಾನು ಹೇಳಿದ ಮೇಲೆ ನೀವು ಭಾಷಣ ಮಾಡುವಾಗ ಹೇಳಿದ್ರ ಅದನ್ನ? ಎಲ್ಲ ಅಸ್ತ್ರಗಳನ್ನು ಒಂದೇ ಸರಿ ಬಿಡಕ್ಕಾದ ಸರ್. ಯಾವ ಅಸ್ತ್ರ ಬಿಡ್ತಿರೋ ಬ್ರಹ್ಮಾಸ್ತ್ರ ಬಿಡ್ತೀರೋ, ನಾವು ಬ್ರಹ್ಮಾಸ್ತ್ರ. ಇಲ್ಲ, ನೀನೇ ಸತ್ತೋಗ್ಬಿಡ್ತೀಯ. ಅಸ್ತ್ರ ಯಾವ ಅಸ್ತ್ರ ಬಿಡದೆ ಹೋದ್ರೆ ಪಾಶುಪತಾಸ್ತ್ರಕ್ಕೆ ಬೇರೆ ಅಸ್ತ್ರ ಬಿಟ್ಟು ಪ್ರಯೋಜನ ಏನು? ಅದಕ್ಕೆ ಬ್ರಹ್ಮಾಸ್ತ್ರ ಬಿಟ್ರೆ ಮುಗೀತು ಸರ್. ಬ್ರಹ್ಮಾಸ್ತ್ರ ಇರ್ಬೇಕಲ್ಲ ನಿನ್ನ ಹತ್ರ. ಬ್ರಹ್ಮಾಸ್ತ್ರ ಇಲ್ಲದೆ ಹೋದಾಗ ಈಗ ಹುಡಿಕ ತಗೊಂಡ್ಬಂದಿದ್ಯಾ? ಬ್ರಹ್ಮಾಸ್ತ್ರ ಇರ್ಲಿಲ್ಲ ಆಗ. ಬಿಡೋವಾಗ ತಾನೇ ತಾವು ಬರ್ಬೇಕು. ಪಾಶುಪತಾಸ್ತ್ರ ಕೊಟ್ಟವರು ಅರ್ಜುನ್ಗೆ ಈಶ್ವರ. ಹೌದು, ಬ್ರಹ್ಮಾಸ್ತ್ರ ನಡೆಯಲ್ಲ. ಪಾಶುಪತಾಸ್ತ್ರ ಇದೆಯಲ್ಲ, ಅದ್ರ ಮುಂದೆ, ಈಶ್ವರನ ಮುಂದೆ ಬ್ರಹ್ಮಂದು ಏನೂ ನಡೆಯಲ್ಲ. ಹೌದು, ಬಹಳ ಮುಖ್ಯವಾಗಿ ರಾಜ್ಯದ ಸಾಲ ಅನ್ನೋದು ಎಷ್ಟರ ಮಟ್ಟಿಗಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ, ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ನನ್ನ ಜೀವನದಲ್ಲಿ ಒಂದೇ ಒಂದು ರೂಪಾಯಿ ಸಾಲ ಮಾಡಿಲ್ಲ ಅನ್ನುವಂಥ ವ್ಯಕ್ತಿಯ ಮೇಲೂ ಕೂಡ 1,20,000ವರೆಗೂ ಸಾಲ ಇದೆ ಅಂತ ಹೇಳಿದ್ರೆ ಇದನ್ನು ಹೇಗೆ ಪರಿಗಣಿಸಬೇಕಾಗತ್ತೆ? ವಿತ್ತೀಯ ನೀತಿಯ ವ್ಯಾಪ್ತಿಯನ್ನು ಮೀರಿ ಸಾಲ ತಗೊಂಡಿದ್ದಾರಾ? ಇಂಥ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಯಾವ ರೀತಿ ಆರೋಪ ಮಾಡ್ತಿದ್ದಾರೆ, ಅದಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಉತ್ತರ ಏನು, ಅದು ಸಮಂಜಸವಾಗಿದೆಯಾ? ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ನಾವು ಮಾತಾಡಬೇಕಾಗುತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಬಾಲಕೃಷ್ಣ ಯಾದವ್ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರರು ದಿನೇಶ್ ಹೇರೋಳಿ ಅವರಿದ್ದಾರೆ, ನಮಸ್ಕಾರ. ಬಾಲಕೃಷ್ಣ ಅವರೇ, ರೈಟ್ ನಾವು ಸಾಲ ಮಾಡೋದು ಒಂದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ತಪ್ಪು ಅಂತ ನಾನು ಹೇಳಲಾರೆ. ಆದರೆ ಸದ್ಯ ತಗೊಂಡಿರುವಂತಹ ಸಾಲವನ್ನು ನಾವು ಉಲ್ಲೇಖ ಮಾಡೋದಾದರೆ, ಸಾಲ ತೀರ್ಸೋಕ್ಕೆ ಸಾಲ ತಗೊಂಡಂಗಾಗಿದೆ, ಸಾಲ ತೀರ್ಸೋಕ್ಕೆ ಸಾಲ ತಗೊಂಡಂಗಾಗಿದೆ. ಇಲ್ಲ ನೋಡಿ,
ಯಾವಾಗಲೂ ಕೂಡ ಕಾಂಗ್ರೆಸ್ ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈಗ ಒಂದು ಮನೆಯನ್ನು ನಡೆಸಬೇಕಾದ್ರೆ ಯಾವ ರೀತಿಯಾಗಿ ಮನೆ ನಿರ್ವಹಣೆ ಮಾಡೋಂಥ ಸಂದರ್ಭದಲ್ಲಿ ಎಲ್ಲ ಒಂದು ಇಲಾಖೆವಾರು ಅಂದರೆ ಮನೇಲಿರ್ತಕ್ಕಂಥ ಯಾವುದಕ್ಕೆ ಎಷ್ಟು ಬೇಕು ಖರ್ಚು ಅನ್ನೋದನ್ನ ಮನೆ ಯಜಮಾನ ನೋಡಿ ಸೊ ಒಂದು ಬಡ್ಜೆಟನ್ನು ರೆಡಿ ಇಟ್ಕೊಂಡಿರ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ಶಾರ್ಟೇಜ್ ಇದ್ದಂಥ ಸಂದರ್ಭದಲ್ಲಿ ಸಾಲ ಮಾಡ್ತಾನೆ ಒಂದು ಮನೆಗೆ. ಸೊ ಒಂದು ರಾಜ್ಯ ಒಂದು ಸರ್ಕಾರ ನಡೆಸೋಂಥ ಸಂದರ್ಭದಲ್ಲಿ ಸೊ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕ್ಲಿಯರಾಗಿ ಹೇಳಿದ್ದಾರೆ, ನಾವು ಯಾವತ್ತೂ ಕೂಡ ಸಾಲ ಆಗದೇ ಇಲ್ಲ ಅಂತ ಹೇಳಿಲ್ಲ. ಯಾಕಂದರೆ ಪ್ರಾಕ್ಟಿಕಲಿ ನಾವು ಚಿಂತೆ ಮಾಡಬೇಕಾಗುತ್ತೆ. ಏನಂತ ಹೇಳಿದ್ರೆ, ಈಗ ನೋಡಿ ನೀವು ನಮ್ಮ ಸಾಲದ ಪ್ರಮಾಣ ನೋಡಿ, ನಮ್ಮ ಸಾಲದ ಪ್ರಮಾಣ ಈಗ ನಮ್ಮದು 4,48,000 ಕೋಟಿ ರೂಪಾಯಿ ಬಡ್ಜೆಟ್ ಇದೆ. ಅದರಲ್ಲಿ ನಮಗೆ ಇವತ್ತು ಸಾಲ ಇರ್ತಕ್ಕಂಥದ್ದು ನಮಗೆ ಏನು ಟೋಟಲ್ ಇದುವರೆಗೆ ಆಗಿರ್ತಕ್ಕಂಥದ್ದು 8,24,000 ಕೋಟಿ ಸಾಲ ಆಗಿದೆ. ಸೊ ಈ 8,24,000 ಕೋಟಿ ಸಾಲ ಯಾವುದಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ, ಸೊ ನಾವು ಬಡ್ಡಿಯನ್ನು ಕೂಡ ಕಟ್ಟಬೇಕಾಗತ್ತೆ. ಹಿಂದೆ ಏನು ಈಗ ಕೇವಲ ಇವರು ಬಿಜೆಪಿಯವರು ಹೇಳೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಷ್ಟೇ ಸಾಲ ಆಗಿಲ್ಲ. ಇವತ್ತು ಕಂಪೇರಿಟಿವ್ ಆಗಿ ನೀವು ಹೇಳೋದು ಆದರೆ, ಈಗ ನಮ್ಮ ರಾಜ್ಯದಲ್ಲೇ ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದಂಥ ಸರ್ಕಾರದಲ್ಲೂ ಕೂಡ ಸಾಲ ಆಗಿದೆ. ಸೊ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಇದ್ದಂಥ ಕಾಲದಲ್ಲೂ ಕೂಡ ಸಾಲ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಇದ್ದಂಥ ಕಾಲದಲ್ಲಿ ಸಾಲ ಮಾಡಿದ್ದಾರೆ. JH ಪಾಟೀಲ್ ಇದ್ದಂಥ ಕಾಲದಲ್ಲಿ ಕೂಡ ಸಾಲ ಕಂಟಿನ್ಯೂ ಆಗಿದೆ. ಸೊ ದೇವೇಗೌಡರು ಆಡಳಿತ ನಡೆಸಿದಂಥ ಸಂದರ್ಭದಲ್ಲಿ ಸಾಲ ಕಂಟಿನ್ಯೂ ಆಗಿದೆ. ಸೊ ಇದು ಯಾಕೆ ನಾವು ಮಾಡಲೇಬೇಕಂತಲ್ಲ. ಸೊ ಇದ್ರ ಉದ್ದೇಶ ಮಾಡ್ತಕ್ಕಂಥ ಸಾಲ ನಾವು ಈ ರಾಜ್ಯದ ಜನತೆಗೋಸ್ಕರ ಕೊಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ ಸಾಲದಲ್ಲಿ ತಾವು ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ನಾವು ಕೊಟ್ಟಿರ್ತಕ್ಕಂತಹ ಸಾಲ ಆ ದುಡ್ಡು ಎಲ್ಲಿಗೆ ಹೋಗ್ತದೆ? ನೇರವಾಗಿ ಜನರ ಬಾಗಿಲಿಗೆ ಜನರ ಮನೆಗೆ ಹೋಗ್ತಕ್ಕಂಥದ್ದು. ಆದ್ರೆ ಈಗ ಕೇಂದ್ರ ಸರ್ಕಾರದ ಸಾಲಕ್ಕೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಯಾಕೆ ಮಾಡ್ಕೋತೀವಿ? ಅಭಿವೃದ್ಧಿಯೇ ನೀವು ಅಲ್ಲಲ್ಲ, ಕರ್ನಾಟಕ ಸ್ಟೇಟಿನ ಸಾಲವನ್ನ ತಮಿಳ್ನಾಡು ಸ್ಟೇಟ್ ಜೊತೆ ಕಂಪೇರ್ ಮಾಡಿ. ಕರ್ನಾಟಕ ಸ್ಟೇಟ್ನ ಸಾಲವನ್ನ ನೀವು ಕೇರಳನೋ ಮಧ್ಯಪ್ರದೇಶನೋ UPನೋ ಬಿಹಾರೋ ವಾಟ್ ಎವರ್ ನೀವು ಸ್ಟೇಟ್ಗಳ ಜೊತೆ ಕಂಪೇರ್ ಮಾಡಿ. ಕಂಪ್ಯಾರಿಸನ್ ಹುಲಿ ಜೊತೆ ಮಾಡಬೇಕು, ಮೊಲದ ಜೊತೆ ಮಾಡಬೇಕು, ಆನೆ ಜೊತೆ ಮಾಡಬೇಕು. ನಾನು ಈ ಕಂಪ್ಯಾರಿಸನ್ ಒಪ್ಕೊಳ್ಳಲ್ಲ. ನೀವು ಈ ದೇಶದ ಸಾಲವನ್ನ ಇನ್ನೊಂದು ದೇಶದ ಜೊತೆ ಕಂಪೇರ್ ಮಾಡಿ. ಐ ಕಂಪ್ಲೀಟ್ಲಿ ಅಗ್ರಿ. ಆರೋಪ ಮಾಡ್ಬೇಕು ಅಂತ ಮಾಡೋದು ಬೇಡ. ಸರಿಯಾಗಿ ಮಾಡಿ. ಆರೋಪ ಅಂತಲ್ಲ, ಅಂದ್ರೆ ಈಗ ನಾವಿರ್ತಕ್ಕಂಥದ್ದು ಯಾವುದು ಪಕ್ಷ ಪದ್ಧತಿಯಲ್ಲಿದೆ. ಸೊ ನಮಗ್ ಮತ ನೀಡಿರ್ತಕ್ಕಂಥ ಜನರು ಕೂಡ ಕರ್ನಾಟಕದಲ್ಲೇ ಆಗ್ಲಿ, ಈಗ ಕಾಂಗ್ರೆಸ್, ಬಿಜೆಪಿ, ಜನತಾದಳ ಎಲ್ಲ ಪಕ್ಷಾಧಾರಿತವಾಗಿ ಕೂಡ ಚುನಾವಣೆಗಳು ನಡೀತದೆ. ಸೊ ಹಲವಾರು ಜನಗಳು ಕೇವಲ ಬರೀ ಕರ್ನಾಟಕವನ್ನು ಇಟ್ಕೊಂಡು ಮತ ಮಾಡೋದಿಲ್ಲ, ಇವನ್ನು ಸೆಂಟ್ರಲ್ ಕೂಡ ನೋಡ್ತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಕಂಪ್ಯಾರಿಸನ್ ಸೆಂಟ್ರಲ್ಗೂ ಮಾಡಬೇಕಾಗತ್ತೆ, ಅದು ನಿಯಮ. ಸೊ ಸೆಂಟ್ರಲ್ ಗವರ್ಮೆಂಟ್ನವರು ಅವ್ರು ಸಾಲ ಮಾಡಿರ್ತಕ್ಕಂಥದ್ದು ಎಲ್ಲಿಗೆ ಹೋಯ್ತು? ಇವತ್ತು ಅದಾನಿ ಅಂಬಾನಿಗೆ ಕೋಟಿಗಟ್ಟಲೆ ಅವರಿಗೆ ರೈಟ್ ಅಪ್ ಮಾಡ್ಬಿಟ್ರು, ಸುಮಾರು ಲಕ್ಷಾಂತರ ಕೋಟಿ ಮಾಡಿದ್ರು. ಅಲ್ಲಿರ್ತಕ್ಕಂಥ ಸಾಲ ಎಷ್ಟು? ಸುಮಾರು 1,80,000 ಕೋಟಿ ಸಾಲ. ಅವ್ರದ್ದು ಮಾತಾಡೋಣ, ಅದೇ ಡಿಫರೆನ್ಸ್ ಹೇಳಕ್ ಹೊರಟಿರ್ತಕ್ಕಂಥದ್ದು. ಅಲ್ಲಿ ಅದಾನಿ ಅಂಬಾನಿ ಕಾರ್ಪೊರೇಟರ್ಗಳಿಗೆ ಕೊಡ್ತಕ್ಕಂಥ ಅವರು ಸಾಲ ಕೊಡ್ಲಿಕ್ಕೆ ಮಾಡಿದ್ದಾರೆ. ಆದ್ರೆ ನಾವು ಇಲ್ಲಿ ಜನರು ನಮ್ಮ ಅಸೆಟ್ಟು, ಜನಾರ್ದನ ಇದನ್ನಲ್ಲ, ಅವರೇ ನಮ್ಮ ಅಸೆಟ್ಟು. ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರ ಅಭ್ಯುದಯ ಆಗಿ ಕರ್ನಾಟಕಕ್ಕೆ ಕೊಡುಗೆಯನ್ನು ಕೊಡ್ತಾರೆ. ಆ ಉದ್ದೇಶದಿಂದ ನಾವು ಕೊಟ್ಟಿದೀವಿ. ಇದ್ರ ಇಂಪ್ಯಾಕ್ಟ್ ಹೆಂಗೆ ಅಂತ ಹೇಳಿದ್ರೆ ನೋಡಿ, ನಾವು 2000 ನಮ್ದೇನು 23 ಅಧಿಕಾರಕ್ಕೆ ಬಂದ ನಂತರ ನೀವು ನಮ್ಮ ಅಂಕಿ ಸಂಖ್ಯೆಗಳನ್ನು ಗಮನಿಸಿ. ಇವತ್ತು ರಾಷ್ಟ್ರಕ್ಕೆ ನಾವು ಕೊಡುಗೆ ಟ್ಯಾಕ್ಸ್ ಕೊಡ್ತಕ್ಕಂಥದ್ದು ಮಹಾರಾಷ್ಟ್ರ ಫಸ್ಟ್ ಬರುತ್ತೆ, ಸೆಕೆಂಡ್ ನಮ್ದು ಬರುತ್ತೆ. ಹಾಗಾದ್ರೆ ನಮ್ಮ ಆಡಳಿತದಲ್ಲಿ ಇಂಪ್ಯಾಕ್ಟ್ ಇಲ್ದಿದ್ರೆ, ನಾವು ಕೊಟ್ಟಿರ್ತಕ್ಕಂಥ ಸಾಲ ಸದುಪಯೋಗ ಆಗ್ಲಿಲ್ಲ ಅಂದಿದ್ರೆ, ಸೊ ನಾವು ಯಾಕೆ ಕರೆಕ್ಟ್ ಆಗಿ ಟ್ಯಾಕ್ಸ್ ಸೆಕೆಂಡ್ ಪ್ಲೇಸ್ ಬರ್ತದೆ? ಇವತ್ತು ಬೇರೆ ಉತ್ತರ ಪ್ರದೇಶ ಬಂತ, ಬಿಹಾರ್ ಬಂತ, ಅಥವಾ ಮಹಾರಾಷ್ಟ್ರ ಇನ್ನ ಬೇರೆ ಬೇರೆ ರಾಜ್ಯಗಳು, ತೆಲಂಗಾಣ ಬಂತ, ಆಂಧ್ರ ಪ್ರದೇಶ ಬಂತ, ಯಾವ್ದು ಬಂತು? ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಮಿತೀಯ ನೀತಿ ಇದೆ, ಸೊ ಆ ಮಿತಿಯ ನೀತಿ ಪ್ರಕಾರ ನಾವು ಹಂಚಿಕೆ ಮಾಡಿರ್ತಕ್ಕಂತಹ ಹಣ ಗ್ಯಾರಂಟಿ ಯೋಜನೆಗಳಿಗೆ, ಸೊ ಅದರ ಜನ ಸದುಪಯೋಗ ಪಡಿಸ್ಕೊಂಡು ಆ ಹಣವನ್ನು ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಹಣ ರೊಟೇಟ್ ಆಗ್ತಾ ಇದೆ. ಜೊತೆಗೆ ಆ ಹಣವನ್ನು ಬಳಸಿಕೊಂಡು ಇವತ್ತು ಮಹಿಳೆಯರು
ಅವರ ಒಂದು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ. ಹಾಗಾಗಿ ಇವತ್ತು ಯುವಕರು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ, ರೈತರು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ರ ಇಂಪ್ಯಾಕ್ಟೇ ನಮಗೆ ಸೆಕೆಂಡ್ ಪ್ಲೇಸ್ GSDP ಕೇಂದ್ರ ಏನು ಕೊಡ್ತಕ್ಕಂಥ ಹಣ ಬಂದಿರತಕ್ಕಂಥದ್ದು. ಆದ್ರೆ ಇವರು ಕೇಂದ್ರ ಸರ್ಕಾರದವ್ರು ನಮಗೆ ರಿಟರ್ನ್ ಎಷ್ಟು ಕೊಡ್ತಾರಂತ ನಿಮಗೆ ಗೊತ್ತು, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ನಾವು ಕೊಡ್ತಕ್ಕಂಥದ್ದು ₹1 ಆದ್ರೆ ನಮಗೆ ಬರ್ತಕ್ಕಂಥದ್ದು 50 ಪೈಸಾ. ನಾವು ಇದ್ದಿದ್ರಲ್ಲೇ ಸೊ ನಾವು ಮಾಡಿಕೊಂಡು ಇವತ್ತು ಕರ್ನಾಟಕದ ಒಂದು ಸಮಗ್ರ ಅಭಿವೃದ್ಧಿಗೆ ಇವತ್ತು ಕಾಂಗ್ರೆಸ್ಸು ಏನು ನಮ್ಮ ನೀತಿ ಇದೆ, ನಮ್ಮ ಯೋಜನೆಗಳಿದೆ. ಸೊ ಹಾಗಾಗ್ಬಿಟ್ಟು ಇದ್ರ ಇಂಪ್ಯಾಕ್ಟ್ ಬಂದಿರೋದ್ರಿಂದ ಸೊ ನಾವು ಮಾಡಿರ್ತಕ್ಕಂತಹ ಏನು ಸಾಲ ಇದೆ, 8,24,000 ಕೋಟಿ ರೂಪಾಯಿ ಸಾಲ ಇದ್ರೂ ಕೂಡ ಸೊ ನಾವು ಸದುದ್ದೇಶಕ್ಕೆ ಉಪಯೋಗಿಸ್ತಕ್ಕಂಥ ಸಾಲನೇ ಹೊರತು, ಅಸೆಟ್ ಕ್ರಿಯೇಷನ್ಗೆ ಉಪಯೋಗಿಸಿರ್ತಕ್ಕಂತಹ ಸಾಲವೇ ಹೊರತು ನಾವು ಇನ್ಯಾರ್ದೋ ಪರ್ಸನಲ್ ಕಾರ್ಪೊರೇಟರ್ಗಳಿಗೆ ಕೊಟ್ಟಂತಹ ಸಾಲ ಏನು ರೈಟ್ ಅಪ್ ಕೊಟ್ಟಂಥ ರೀತಿನಲ್ಲಿ ಅಥವಾ ಯಾವುದೋ ಸಬ್ಸಿಡಿ ಅನ್ನೋ ರೀತಿನಲ್ಲಿ ಅರ್ಥೈಸನೆ ಮಾಡ್ಕೊಳ್ಳಿಕ್ಕಾಗಲ್ಲ. ರೈಟ್. ದಿನೇಶ್ ಅವರು ನೀವು ಹೇಳಬೇಕು, ಕಂಪ್ಯಾರಿಸನ್ ಈಗ ಒಂದು ದೇಶವನ್ನು ನಡೆಸುವಂತಹ ಕೇಂದ್ರ ಸರ್ಕಾರದ ಬಜೆಟ್ನ ಜೊತೆ ಸ್ಟೇಟ್ನ ಬಜೆಟ್ನ ಕಂಪ್ಯಾರಿಸನ್ ಮಾಡೋದು ಸರಿಯಾ ಅನ್ನೋದನ್ನು ಒಂದು ಕ್ಲಾರಿಟಿ ಕೊಡಿ. 1,32 ಲಕ್ಷ ಕೋಟಿ ಸಾಲ ತೊಗೊಂಡಿದ್ದಾರಲ್ವ, ಇದು ಅಸೆಟ್ ಕ್ರಿಯೇಷನ್ಗೆ ಅಂತ ಅಕ್ಸೆಪ್ಟ್ ಮಾಡ್ಬೋದಾ? ಈಗ ನೀವು ಕೇಳಿದಂಥ ಮೊದಲನೇ ಕ್ವಶನ್ ಏನು, ಬೇರೆ ಸ್ಟೇಟಿಗೆ ಕಂಪೇರ್ ಮಾಡ್ಬೇಕಾ ಸೆಂಟ್ರಲ್ ಗೌರ್ಮೆಂಟಿಗೆ ಕಂಪೇರ್ ಮಾಡ್ಬೇಕಾ? ನಾವು ಕರ್ನಾಟಕದವರು ಎಸ್ಪೆಷಲಿ ನಾವು ಕೇಂದ್ರ ಸರ್ಕಾರಕ್ಕೆ ಕಂಪೇರ್ ಮಾಡಬೇಕು. ಯಾಕಂದರೆ ನಮ್ಮದು GST ಶೇರ್ ಏನಿದೆ, ನಾವು ₹100 ಕೊಟ್ಟರೆ ನಮ್ಗೆ ₹13 ವಾಪಸ್ ಬರ್ತಾ ಇದೆ. ಬೇರೆ ಸ್ಟೇಟ್ಗಳು ₹100 ಕೊಟ್ಟರೆ ₹300 ₹400 ಅವ್ರಿಗೆ ವಾಪಸ್ ಹೋಗ್ತಾ ಇದೆ. ಅವ್ರನ್ನ ನಾವು ಕಂಪೇರ್ ಮಾಡೋಕ್ಕೆ ಯಾವುದೇ ರೀತಿ ಸಾಧ್ಯ ಇಲ್ಲ. ಇದು ಮುಖ್ಯವಾದ ಅಂಶ. ಯಾಕಂದರೆ ಇವತ್ತು UP, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ಇಂಥ ಸ್ಟೇಟ್ಗಳಿಗೆ ತುಂಬ ಎಕ್ಸೆಸ್ ಅಮೌಂಟ್ ಹೋಗ್ತಾ ಇದೆ. ಅವು ಬಿಕಾಸ್ ಆಫ್ ಪುವರ್ ಸ್ಟೇಟು, ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಕೊಡ್ತಾ ಇದ್ದಾರೆ. ನಾವು ದುಡಿತಾ ಇರೋರಿಗೆ ಕಡಿಮೆ ಕೊಡ್ತಾ ಇದ್ದಾರೆ. ಸೊ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಬೇರೆ ಸ್ಟೇಟ್ಗಳಿಗೆ. ಯಾವುದೇ ರೀತಿ ನಾವು ಆ ಆಂಗಲ್ ಅಲ್ಲಿ ಬಂದಾಗ ಕಂಪೇರ್ ಮಾಡಕ್ ಬರಲ್ಲ. ನನ್ನ ರಾಜ್ಯದ ಬಜೆಟ್ ಹಿಂಗಿದೆ, ಈ ರಾಜ್ಯದ ಬಜೆಟ್ ಹಿಂಗಿದೆ. ಆ ರಾಜ್ಯದ ಭೌಗೋಳಿಕ ಜನಸಂಖ್ಯೆ ಆಧಾರದಲ್ಲಿ, ಅಲ್ಲಿನ ಯೋಜನೆಗಳ ಆಧಾರದಲ್ಲಿ ಈ ಎರಡು ಸ್ಟೇಟ್ಗಳು ಕಂಪ್ಯಾರಿಸನ್ ಮಾಡಿಕೊಂಡು ಅದನ್ನು ಯುದ್ಧ ಮಾಡಿದ್ರೆ ರೈಟ್, ಅದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ರೆ ರೈಟ್. ನೀವು ರಿಟರ್ನ್ ವಿಷಯಕ್ಕೆ ಬಂದರೆ ಕಂಪ್ಲೀಟ್ಲಿ ಅಗ್ರಿ. UPಗೆ ಎಷ್ಟು ಹೋಗ್ತಾ ಇದೆ, ಕರ್ನಾಟಕ ನೋಡಿ ಇಷ್ಟೊಂದೆಲ್ಲ ರಿಟರ್ನ್ಸ್ ಕೊಡ್ತಾ ಇದ್ದಾಗ ಎಷ್ಟು ಬರ್ತಿದೆ, ಆ ವಿಷಯದಲ್ಲಿ ಹೌದು, ಐ ಅಕ್ಸೆಪ್ಟ್. ಬಟ್ ಈ ಪ್ರತಿಯೊಂದಕ್ಕೂ ನೀವು ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡ್ತಾ ನೀವೇನ್ ಮಾಡ್ತಿದ್ದೀರಿ ಅನ್ನೋದು ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಇಬ್ರು ಇನ್ವಾಲ್ವ್ಮೆಂಟ್ ಬರುತ್ತೆ. ಒಂದು ಸೆಂಟ್ರಲ್ ಪಾಲಿಸಿ ಆಗಿರ್ಬೋದು, ಸ್ಟೇಟ್ದು ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಇರ್ಬೋದು. ಇದು ಎರಡರಿಂದ ಇವತ್ತು ಸಾಲ ಹೆಚ್ಚಾಗ್ತಾ ಇದೆ. ಈಗ ಕೇಂದ್ರ ಸರ್ಕಾರ ಪ್ರತಿ ವ್ಯಕ್ತಿ ಮೇಲೆ 4,80,000 ಅವ್ರು ಸಾಲ ಮಾಡಿದ್ದಾರೆ, ಇವರು 1,20,000. ಟೋಟಲ್ ಇವತ್ತು ಒಬ್ಬ ವ್ಯಕ್ತಿ ಮೇಲೆ ಸುಮಾರು 6 ಲಕ್ಷ ಸಾಲ ಇದೆ, ಕೇಂದ್ರ ಮತ್ತೆ ರಾಜ್ಯ ಇಬ್ರು ಸೇರಿದ್ರೆ. ಅಂದ್ರೆ ಒಬ್ಬ ಹುಟ್ಟೋ ಮಗು ಮೇಲೂ ಕೂಡ 6 ಲಕ್ಷ ಸಾಲವನ್ನ ಏರಿದ್ದಾರೆ. ಇದು ಕೇವಲ ಒಂದು ದಿವಸದಲ್ಲಿ ಆಗುವಂತ ವಿಚಾರಗಳಲ್ಲ. ಇದು ಸುಮಾರು 10 ವರ್ಷದಲ್ಲೇ ಆದಂತ ಸತತವಾಗಿ ಆದಂತ ಮಿಸ್ಮ್ಯಾನೇಜ್ಮೆಂಟ್ಗಳು, ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ಗಳು. ಇದು ಸ್ಟಾರ್ಟ್ ಆಗಿದ್ದು 2016ರಲ್ಲಿ. ಏನು ಡಿಮಾನಿಟೈಸೇಷನ್ ಅಂತ ಮಾಡಿದ್ರು, ಈ ಡಿಮಾನಿಟೈಸೇಷನ್ ಇಂದ ದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳ್ತು. ಇವ್ರೇನ್ ಹೇಳಿದ್ರು, ಬ್ಲ್ಯಾಕ್ ಮನಿ ಎಲ್ಲ ಆಚೆ ತರ್ತೀವಿ ಅಂತ. ಇವತ್ತು ಬ್ಲ್ಯಾಕ್ ಮನಿ ಹೋಗಿ ಬ್ರೋಕನ್ ಮನಿ ಆಗಿ ಕೂತಿದೆ ಇಡೀ ದೇಶದ ಆರ್ಥಿಕತೆ. ಯಾಕೆ ಈ ಬ್ಲ್ಯಾಕ್ ಮನಿ ಹೋಗಿ ಬ್ರೋಕನ್ ಮನಿ ಆಯ್ತು ಅಂದ್ರೆ, ಅವತ್ತು ನಡೆದಂತ ಏನು ಇವತ್ತು ಡಿಮಾನಿಟೈಸೇಷನ್ ಇಂದ, ಅಂದ್ರೆ ಸಡನ್ ಆಗಿ ಇವ್ರು ಹೆಂಗ್ ಮಾಡಿದ್ರು ಹೇಳಿ, ಕೋವಿಡ್ ಲಾಕ್ಡೌನ್, ನಾಳೆಯಿಂದಾನೇ ಲಾಕ್ಡೌನ್ ಅಂತ ರಾತ್ರಿ ಬಂದು ಹೇಳಿದ್ರು. ಇವರು ನಾಳೆಯಿಂದಾನೇ ಕ್ಯಾಶು ನಾಳೆಯಿಂದ ಇರಲ್ಲ ಅಂತ ಹೇಳಿದ್ರು. ಅಂದ್ರೆ ಇವರ ಡಿಸಿಷನ್ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರೇ ಇಲ್ಲ, SOPನೇ ಇಲ್ಲ. ಕೇಂದ್ರ ಸರ್ಕಾರದ ನೀತಿ ನಿರ್ಧಾರಗಳು ಒಂದು SOPನೇ ಫಾಲೋ ಮಾಡಲಿಲ್ಲ. ರಾತ್ರೋರಾತ್ರಿ ಬರೋದು, ಬೆಳಗ್ಗೆಯಿಂದ ನಿಮ್ ಕ್ಯಾಶ್ ಇಲ್ಲ, ರಾತ್ರೋರಾತ್ರಿ ಬರೋದು, ನಿಮ್ಗೆ ನಾಳೆಯಿಂದ ಲಾಕ್ಡೌನ್ ಮಾಡ್ತೀವಿ. ಇದರಲ್ಲಿ ಯಾವುದೇ ಪೂರ್ವಾಪರ ಸಿದ್ಧತೆಗಳನ್ನೇ ಮಾಡ್ಕೊಳ್ಳೋಕೆ ಬಿಡ್ಲಿಲ್ಲ ಜನರಿಗೆ. ಇದರಿಂದ ದೇಶದ ಆರ್ಥಿಕತೆ ಎಷ್ಟು ಹೋಯ್ತು ಅಂದ್ರೆ ಸುಮಾರು 65 ಲಕ್ಷ ಕೋಟಿ GDP ನಷ್ಟ ಆಯ್ತು ಯಾವಾಗ ಡಿಮಾನಿಟೈಸೇಷನ್ ಆದಾಗ. ಆದ್ರಿಂದ ಏನಾಯ್ತು, ಮನಿಗೆ ತುಂಬಾ ಏನ್ ಕ್ಯಾಶ್ ಫ್ಲೋ ಇತ್ತು ಅದಕ್ಕೆ ದೊಡ್ಡ ಹೊಡೆತ ಬೀಳ್ತು. ರಾಜ್ಯಗಳು ಕೂಡ ಸಾಲ ಮಾಡೋ ಪರಿಸ್ಥಿತಿಗೆ ಬಂತು. ಯಾಕೆ ಹೇಳಿ,
ಇದರಿಂದ ಏನು ಕ್ಯಾಶ್ ಫ್ಲೋ ಇತ್ತು ಟೋಟಲಿ ಇಟ್ ಅಫೆಕ್ಟ್ಸ್ ಆನ್ ಅಗ್ರಿಕಲ್ಚರ್, ಇಟ್ ಅಫೆಕ್ಟ್ಸ್ ಆನ್ ಇಂಡಸ್ಟ್ರೀಸ್, ಸರ್ವಿಸ್ ಸೆಕ್ಟರ್, ಎಲ್ಲಾ ಸೆಕ್ಟರ್ ಕೂಡ ಅಫೆಕ್ಟ್ ಆಯ್ತು, ಇನ್ಕ್ಲೂಡಿಂಗ್ ರಿಯಲ್ ಎಸ್ಟೇಟ್. ಎಷ್ಟೋ ಜನ ಬಿಲ್ಡರ್ಸ್ ಗಳು ಸೂಸೈಡ್ ಮಾಡ್ಕೊಂಡ್ರು, 200-300 ಜನ ರೋಡಲ್ಲಿ ಸತ್ರು. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ಲದೆ ಮಕ್ಕಳಿಗೆ ಅಂತ ಹಣನ ಕ್ಯಾಶ್ ಇಟ್ಕೊಂಡಿರೋರು ಸೂಸೈಡ್ ಮಾಡ್ಕೊಂಡು ಸತ್ರು. ಈ ತರ ಎಲ್ಲಾ ಮಿಸ್ಮ್ಯಾನೇಜ್ಮೆಂಟ್ ಆಗಿದ್ದು ಸ್ಟಾರ್ಟ್ ಆಗಿದ್ದೆ 2016ರಿಂದ. ಆ ನಷ್ಟವನ್ನ ಭರಿಸ್ಕೊಳ್ಳಕ್ಕೆ ಇವ್ರೇನ್ ಮಾಡಿದ್ರು, GST ತಂದ್ರು. GST ಏನ್ ಮಾಡಿದ್ದು 5, 12, 14, 28 ಇದ್ದದನ್ನ ಏನ್ ಮಾಡಿದ್ರು, ಡೈರೆಕ್ಟ್ ಆಗಿ 5 ಇದ್ದದನ್ನ 14 ಮಾಡಿದ್ರು, 14 ಇದ್ದದ್ದು 28 ಮಾಡಿದ್ರು. ನೇರವಾಗಿ ಜನರ ಜೋಬ್ಗೆ ಕತ್ತರಿ ಹಾಕಿದ್ರು. ಇದರಿಂದ ಕಂಪ್ಲೀಟ್ ಏನು ಇಂಡಸ್ಟ್ರಿಯಲ್ ಸೆಕ್ಟರ್ ಮಾರ್ಕೆಟ್ಗೆ ಹೊಡೆತ ಕೊಟ್ರು, ಜನರಿಗೆ ಹೊಡೆತ ಕೊಟ್ರು, ಎಕ್ಸ್ಪೋರ್ಟ್ಗೆ ಹೊಡೆತ ಕೊಟ್ರು. ಇದರಿಂದ ದೇಶದ ಆರ್ಥಿಕತೆ ದಿವಾಳಿ ಆಯ್ತು. ಈ ಏನು GST ತಂದ್ರು, ಇದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಇದು ಆ ಟೈಮಲ್ಲಿ ತಂದಿದ್ದು. ಇದರಿಂದ ದೇಶದ ಜನ ಇನ್ನೂ ಕಷ್ಟಕ್ಕೆ ಏನೋ ದುಡಲ್ಪಟ್ರು. ಇದರಿಂದ ಜನರು ಸೇವಿಂಗ್ಸ್ ಫುಲ್ ಕಡಿಮೆ ಆಯ್ತು. ಅದಾದ ನಂತರ ಬಂದು ಏಟ್ ಕೊಟ್ಟಿದ್ದೆ ಕೋವಿಡ್. ಈ ಕೋವಿಡ್ ಬಂದ್ಮೇಲೆ ಏನಾಯ್ತು, ಈ ಎರಡೂ ಎಫೆಕ್ಟ್ ಜನರ ಮೇಲೆ ಇನ್ನೂ ಅತಿಯಾದ ಎಫೆಕ್ಟ್ ಆಯ್ತು. ನಿಮ್ಗೆ ಕೋವಿಡ್ ಅಲ್ಲಿ ಏನ್ ಮಾಡ್ಬಿಟ್ರು, ರಾತ್ರಿ ಬಂದ್ಬಿಟ್ಟು ನಾಳೆಯಿಂದಾನೆ ಲಾಕ್ಡೌನ್ ಅಂದ್ರು. ಲಕ್ಷಾಂತರ ಜನ ಮೈಗ್ರೇಟ್ ಆಗಿದ್ರು, ಅವ್ರು ಬೀದಿ ಹಣ ಆದ್ರು, ರೈಲ್ವೆ ಟ್ರ್ಯಾಕ್ ಅಲ್ಲಿ ಸಿಕ್ಸತ್ರು. ಎಷ್ಟೋ ಜನ ಅಂದ್ರೆ ಸಂಪೂರ್ಣವಾಗಿ ಜಾಬ್ ಲಾಸು. ನಿಮ್ಗೆ ಒಂದು ಇನ್ನೊಂದು ಹೇಳ್ಬೇಕು ಅಂದ್ರೆ ಅಪ್ ಟು ಡಿಮಾನಿಟೈಸೇಷನ್ ತನಕ ಜಾಬ್ ಲಾಸ್ ಅನ್ನೋದೇ ಇರಲಿಲ್ಲ, ಗ್ರೋತ್ ಇತ್ತು. ಅದನ್ನ ಕಂಪ್ಲೀಟ್ ಪಾತಾಳಕ್ಕೆ ಇಳಿಸಿದ್ದೆ. ಸುಮಾರು 1.5 ಕೋಟಿ ಜನ ಉದ್ಯೋಗ ಕಳ್ಕೊಂಡ್ರು ಈ ಡಿಮಾನಿಟೈಸೇಷನ್ ಇಂದ. ಅದಾದ್ಮೇಲೆ ಏನೋ ಸುಧಾರಿಸ್ಕತ್ತಿತ್ತು, ಅದಕ್ಕೆ GST ತಂದು ಬರೆ ಹೊಡೆದು ಜನರನ್ನ ಹಾಳು ಮಾಡಿದ್ರು. ಅದಾದ್ಮೇಲೆ ಕೋವಿಡ್ ಬಂದ್ಮೇಲೆ ಇನ್ನೂ ಜನ ಹಾಳಾಗೋದ್ರು. ಇದರಿಂದ ರಾಜ್ಯಗಳು ಸಾಲ ಮಾಡಬೇಕಾಯ್ತು, ಕೇಂದ್ರನೂ ಸಾಲ ಮಾಡಬೇಕಾಯ್ತು. ಕೇವಲ 55 ಲಕ್ಷ ಕೋಟಿ ಇದ್ದ ಸಾಲ ಇವತ್ತು 217 ಲಕ್ಷ ಕೋಟಿಗೆ ಹೋಯ್ತು ಕೇಂದ್ರದ್ದು. ಅಂದ್ರೆ ಇವರ ನೀತಿಗಳು ಏನ್ ಮಾಡೋದು, ಕೇಂದ್ರ ಸರ್ಕಾರದ ಒಂದು ನೀತಿಗಳನ್ನ ತಗೊಳ್ಳೋದ್ರಲ್ಲಿ, ಪಾಲಿಸಿಲಿ ಕಂಪ್ಲೀಟ್ ಫೇಲ್ಯೂರ್ ಪ್ರಧಾನ ಮಂತ್ರಿ, ಫೇಲ್ಯೂರ್ ಬಿಜೆಪಿ ಗವರ್ನೆನ್ಸ್, ಫೇಲ್ಯೂರ್ ಸೆಂಟ್ರಲ್ ಗವರ್ಮೆಂಟ್ ಅಂತಾನೆ ನಾನು ಹೇಳ್ತೀನಿ. ಇದರಿಂದ ರಾಜ್ಯಗಳೆಲ್ಲ ಪ್ರತಿಯೊಬ್ಬರಿಗೂ ಇವತ್ತು ಹುಟ್ಟೋ ಮಗು ತಲೆ ಮೇಲೂ 6 ಲಕ್ಷ ಸಾಲ ಬರೋದಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಅಂತ ನಾನು ಹೇಳ್ತೀನಿ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ರತನ್ ಪೂಜಾರಿ ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ರತನ್ ಅವರೇ. ಯಾವ ಮಾನದಂಡದ ಆಧಾರದಲ್ಲಿ ರಾಜ್ಯ ಸಾಲದ ಮೇಲೆ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ಅಶೋಕ್ ಅವರು ಇವತ್ತು ಪ್ರಸ್ತಾಪ ಮಾಡಿದ್ರು. ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಸಾಲ ಅನ್ನುವಂಥ ಹಣೆಪಟ್ಟಿಯನ್ನು ಕರ್ನಾಟಕ ಹೊತ್ತುಕೊಂಡಿದೆ ಅನ್ನೋದಾದರೆ ಅದಕ್ಕೆ ಕೇಂದ್ರ ಸರ್ಕಾರವೇ ನೇರ ಕಾರಣ ಅನ್ನೋದು ಕಾಂಗ್ರೆಸ್, AAP ಹಾಗೆ ಜನಸಾಮಾನ್ಯರ ವಾದ. ಅದೇನೋ ಹೇಳ್ತಾರಲ್ಲ, ಕುಣಿಯೋಕೆ ಬರ್ದಿರೋರಿಗೆ ನೆಲಡೊಂಕು ಅಂತ, ಆ ಥರ ಆಯಿತು. ಇವರು ಚುನಾವಣೆ ಮೊದಲು ನಾನು ಯಾವುದೋ ಒಂದು ಮೂಲದಿಂದ ಕೇಳಲ್ಪಟ್ಟೆ, ನೀವು ಗ್ಯಾರಂಟಿ ಏನೋ ಕೊಡೋಕೆ ಹೊರಟಿದ್ದೀರಾ, ಇದರಲ್ಲಿ ಇಷ್ಟೊಂದು ಗ್ಯಾರಂಟಿ ಕೊಟ್ಟಿದ್ದರೆ ಮುಂದಿನ ಬರುವಂಥ ದಿನಗಳಲ್ಲಿ ಆರ್ಥಿಕ ಹೊರೆ ಆಗುವಂಥದ್ದು ಗ್ಯಾರಂಟಿ ಅಂತ ಹೇಳಿ ಅವರದೇ ಪಕ್ಷದ ಕೆಲವೊಂದು ಹಿರಿಯ ನಾಯಕರು ಆ ಒಂದು ಸಭೆಯಲ್ಲಿ ಒಂದು ಸಲಹೆಯನ್ನು ಕೊಟ್ಟಿದ್ರು. ಆದರೆ ಆವಾಗ ಹೆಂಗಾದ್ರೂ ಮಾಡಿ ಕರ್ನಾಟಕದಲ್ಲಿ ಒಂದು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಇವರು ಆ ಒಂದು ಹಿರಿಯರು, ಅವ್ರ ಹೆಸರು ನಾನು ಹೇಳಕ್ ಹೋಗಲ್ಲ, ಕೆಲವರೆಲ್ಲ ಇಂಡೈರೆಕ್ಟ್ ಆಗಿ ಇದರಲ್ಲಿ ಕೆಲವೊಂದು ಚಾನಲ್ ಅಲ್ಲಿ ಕೂಡ ಹೇಳಿದ್ದಾರೆ ಅವರು, ಆಯ್ತಾ. ಹಾಗೆ 1-2-3 ಜನ ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಅವರ ಎಲ್ಲ ಒಂದು ಇದನ್ನ ಏನು ಸಲಹೆಯನ್ನ ಇವರು ತಿರಸ್ಕರಿಸಿ ಹೇಗಾದರೂ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಕೆಲವರು ಅದನ್ನ ಫೋರ್ಸ್ ಮಾಡಿದ್ದು. ಹಾಗೂ ಇವರ ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಅನಂತರ ಸೇರಿ ಉಳಿದವರೆಲ್ಲ ಇದಾರಲ್ವಾ, ಹೆಂಗಾದ್ರೂ ಎಲ್ಲ ಕಡೆ ನಾವು ಸೋತಿದ್ದೀವಿ, ಕರ್ನಾಟಕದಲ್ಲಂತೂ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಇದನ್ನ ಮಾಡಿದ್ದಾರೆ. ಇವತ್ತು ಆ ಹಿರಿಯರ ಸಲಹೆ ಏನು ಆವಾಗ ಕೊಟ್ಟಿದ್ರು ಅದು ಸತ್ಯವಾಗಿ ಕಾಣ್ತಾ ಇದೆ ಅನ್ನುವಂಥದ್ದು ಒಂದು. ಇವಾಗ ಸಾಲ ಅಂತ ಹೇಳಿದ್ರೆ ಎಲ್ಲ ಸರ್ಕಾರಗಳು ಸಾಲ ಮಾಡ್ತವೆ, ಅದರಲ್ಲೇನು ಇದಿಲ್ಲ. ಅಂದರೆ ಸಾಲ ಹಿಂದಿನ ಸರ್ಕಾರಗಳಲ್ಲೂ ಮಾಡಿದ್ದೇವೆ, ಆನಂತರ ನಮ್ಮ BJP ಸರ್ಕಾರ ಇದ್ದಾಗಲೂ ಮಾಡಲಾಗಿದೆ, ಇವಾಗ ಕೇಂದ್ರ ಸರ್ಕಾರದಲ್ಲೂ ಕೂಡ ಸಾಲ ಮಾಡಲಾಗಿದೆ. ಆದರೆ ಸಾಲವನ್ನು ನೀವು ತೆಗೆದುಕೊಂಡು ಯಾವುದಕ್ಕೆ ಖರ್ಚು ಮಾಡ್ತಿದ್ದೀರಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ಅಥವಾ ಮನೆ ನಡೀತಿದೆ ಅಂತ ಇಟ್ಕೊಳ್ಳಿ. ಒಂದು ಮನೆ, ಆ ಮನೆಯ ದಿನನಿತ್ಯದ ಒಂದು ಏನು ಖರ್ಚು, ದಿನನಿತ್ಯ ಮನೆ ನಡಿಬೇಕಾದ್ರೆ ಖರ್ಚು ಏನಿದೆಯಲ್ಲ ಅದಕ್ಕೆ ನೀವು ಸಾಲ ಮಾಡದಿದ್ರೆ
ನೀವು ಆಕ್ಚುಲಿ ಯು ವಿಲ್ ಬಿ ಆನ್ ಹೋಲ್ ಅಂತ ಹೇಳಿದ್ರೆ ನಿಮ್ದು ಆರ್ಥಿಕವಾಗಿ ಹೊರೆ ಆಗ್ತಾ ಹೋಗುತ್ತೆ. ಆದರೆ ನೀವು ಎಲ್ಲೋ ಒಂದು ಕಡೆ ನೀವು ಸಾಲ ಮಾಡಿ ಒಂದು ಅಸೆಟ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ನಿಮಗೆ ಫ್ಯೂಚರ್ ಅಲ್ಲಿ ಅದು ಅಷ್ಟು ದೊಡ್ಡ ಹೊರೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನೀವು ಒಂದು 5 ಲಕ್ಷ ಸಾಲ ಮಾಡ್ತಿದ್ದೀರಿ, ಆ ಸಾಲ ತಗೊಂಡು ಒಂದು ಚಿಕ್ಕ ಒಂದು ಬಿಸ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೀರಿ. ಆ ಬಿಸ್ನೆಸ್ ಇಂದಾಗಿ ನಿಮಗೆ ತಿಂಗಳು ಒಂದು 30,000 40,000 50,000 ಇನ್ಕಮ್ ಬರ್ತಾ ಇದೆ. ಆವಾಗ ಏನಾಗುತ್ತೆ, ನಿಮಗೆ ಒಂದಿಷ್ಟು ದಿನ ವರ್ಷ ಹೋದ ನಂತರ ನಿಮಗೆ ಆ ಸಾಲ ತೀರೋಗುತ್ತೆ, ಹಾಗೂ ಒಂದು ಅಸೆಟ್ ಆಗುತ್ತೆ ಅಲ್ವಾ, ಒಂದು ಅಸೆಟ್ ಆಗುತ್ತೆ. ಅದು ಮತ್ತೆ ಆ ಅಸೆಟ್ ಅಂತ ಹೇಳಿದ್ರೆ ಅದು ಫ್ಯೂಚರ್ ಕೂಡ ನಿಮ್ಗೆ ನಡೀತಾ ಹೋಗುತ್ತೆ. ಆದ್ರೆ ರಾಜ್ಯ ಸರ್ಕಾರ ಮಾಡ್ತಿರುವಂತದ್ದೇನು, ಇವರು ಸಾಲ ತಗೊಂತಿದ್ದಾರೆ, ಆದ್ರೆ ಎಲ್ಲೂ ಅಸೆಟ್ ಕ್ರಿಯೇಷನ್ ಮಾಡ್ತಾ ಇಲ್ಲ. ಬಂಡವಾಳ ವೆಚ್ಚ ಲಾಸ್ಟ್ ಇಯರ್ ಇವ್ರ ಇದು ಬಜೆಟ್ ಅಲ್ಲೇ ಇಟ್ಟಿರುವಂತದ್ದು 71,000 ಕೋಟಿ ರೂಪಾಯಿ. ಅದರಲ್ಲಿ ಖರ್ಚು ಮಾಡಿರುವಂತದ್ದು ಸಮ್ 41% 47% ಏನೋ ಖರ್ಚು ಮಾಡಿದ್ದಾರೆ. 32% 40 to 47% ಅಲ್ಲ 32%. ನಾನು ಅದೇ ಖರ್ಚು ಮಾಡಿದ್ದು 32%, ಸಮ್ 41% ಎಷ್ಟು, ಒಂದು ನಿಮಿಷ ಡೇಟ್ ನನ್ನ ಹತ್ರ ಇಲ್ಲ. ಅದರಲ್ಲಿ ಸುಮಾರು ಇವರು 71,000 ಕೋಟಿ ಇಟ್ಟಿದ್ರಲ್ಲಿ ಅರ್ಧಕ್ಕರ್ಧ ಇವರು ಖರ್ಚು ಮಾಡಿಲ್ಲ. ಪಾಯಿಂಟ್ 76,000 ಕೋಟಿ ಇಟ್ಟಿದ್ದು ಕಮ್ಮಿನೇ, ಆದರೆ ಇವರು ಅದರಲ್ಲಿ ಖರ್ಚು ಮಾಡಿದ್ದು ಎಷ್ಟು ಅಂತ ಕೇಳಿದ್ರೆ ಅದು ಕೂಡ ಇಲ್ಲ, ಒಂದು 50% ಕೂಡ ಖರ್ಚು ಮಾಡಿಲ್ಲ. ಆನಂತರ ಒಂದು ಒಳ್ಳೆ ಬಜೆಟ್, ಈ ಸಲ ಮೊನ್ನೆ ಸಿದ್ದರಾಮಯ್ಯ ಅವರು ಒಂದು ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಒಂದು ಒಳ್ಳೆ ಬಜೆಟ್ ಅಂತ ಹೇಳಿದ್ರೆ ನೀವು ಅಲ್ಲಿ ಬಂಡವಾಳ ವೆಚ್ಚಕ್ಕೆ ಎಷ್ಟು ದುಡ್ಡಿಟ್ಟಿದ್ದೀರಾ, ಹಾಗೂ ವರ್ಷಂಪ್ರತಿ ಅದು ಎಷ್ಟೆಷ್ಟು ಜಾಸ್ತಿ ಮಾಡ್ತಾ ಇದ್ದೀರಾ, ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡಿದಾಗ ನಿಮ್ಗೆ ಅದನ್ನ ಒಂದು ಒಳ್ಳೆ ಬಜೆಟ್ ಅಂತ ಹೇಳ್ಬೋದು. ಆದ್ರೆ ಅಲ್ಲೇ ಬರ್ತೀನಿ, ಲಕ್ಷ ಕೋಟಿ ಸಾಲ ಮಾಡಿದವರು ಅಲ್ಲಿಗೆ ಬರ್ತೀನಿ ನಿಮ್ಗೆ, ಆಯ್ತಾ. ಆದ್ರೆ ಲಾಸ್ಟ್ ಇಯರ್ ಇವರು 71,000 ಕೋಟಿ ಇದ್ದಿದ್ದು, ಈ ಸಲ ಬಂಡವಾಳ ವೆಚ್ಚಕ್ಕೆ ಇಟ್ಟಿರುವಂಥದ್ದು 73,000 ಇರ್ಬೇಕು ಅನ್ಸುತ್ತೆ, ಅಥವಾ 74,000, 3,000 ಕೋಟಿ ಜಾಸ್ತಿ ಮಾಡಿದ್ದಾರೆ. ಖರ್ಚು 50% ಮಾಡ್ತಾ ಇಲ್ಲ. ಆದರೆ ಕೇಂದ್ರದಲ್ಲೂ ಕೂಡ ಇದು ಸಾಲ ಆಗಿದೆ, ಆಯ್ತಾ. ನಾವು ಟೋಟಲ್ ಒಂದು 10 ವರ್ಷದಲ್ಲಿ 130 ಲಕ್ಷ ಕೋಟಿ ಸಾಲವನ್ನು ಮಾಡಿದರೆ ಅದರಲ್ಲಿ 80 ಲಕ್ಷ ಕೋಟಿಯನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದೀವಿ ನಾವು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಬಂಡವಾಳ ವೆಚ್ಚವನ್ನೇ ಮಾಡಿದ್ವಿ. ಅದರಿಂದಾಗಿ ಹಲವಾರು ಅಸೆಟ್ಗಳನ್ನು ಕ್ರಿಯೇಟ್ ಮಾಡಿದ್ವಿ. ಪೋರ್ಟ್ಸ್ ಇರ್ಬೋದು, ಆನಂತರ ಏರ್ಪೋರ್ಟ್ಸ್ ಇರ್ಬೋದು, ರೋಡ್ಸ್ ಇರ್ಬೋದು. ಇವತ್ತು ನೋಡಿ, ಯಾವುದೋ ಒಂದು ಡೇಟಾವನ್ನು ನೋಡ್ತಾ ಇದ್ದೆ ನಾನು. ಚೈನಾದವರು ಅವರ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆದಂಥ ಗೂಡ್ಸನ್ನು ಫಾರ್ ಎಕ್ಸಾಂಪಲ್ ಅಮೆರಿಕ ಕಳಿಸ್ಬೇಕಂತ ಹೇಳಿದ್ರೆ, ಅಥವಾ ಯಾವುದೋ ಒಂದು ಡೆಸ್ಟಿನೇಷನ್ ಕಳಿಸ್ಬೇಕಂದ್ರೆ ಅವರು 1.5 ದಿನದಲ್ಲಿ ಕಳಿಸ್ತಾರಂತೆ. 2014ರಲ್ಲಿ ಮೋದಿಯವರು ಬರುವ ಸಮಯದಲ್ಲಿ ಭಾರತಕ್ಕೆ ಸುಮಾರು 5 ದಿನ ಬೇಕಾಗ್ತಿತ್ತಂತೆ. ಇವತ್ತು ನಾವು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಎಷ್ಟು ಡೆವಲಪ್ ಮಾಡಿದೀವಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಗೂಡ್ಸು 3 ದಿನದಲ್ಲಿ ರೀಚ್ ಆಗ್ತಾ ಇದೆ. 2.8 ಏನಿದೆ 3 ದಿನ ಅಂತ ಇಟ್ಕೊಳ್ಳಿ. ಹಾಗೂ ನಾವು ಅದನ್ನ ಎಷ್ಟು ಸ್ಪೀಡ್ ಆಗಿ ಡೆವಲಪ್ ಮಾಡ್ತಿದ್ದೀವಿ, ಇದು ಬಂಡವಾಳ ವೆಚ್ಚ ಹಾಗೂ ಇದು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರೆ, ಚೈನಾಕ್ಕೆ ಕಾಂಪೀಟ್ ಮಾಡಬೇಕು. 1.5 ಡೇಸಲ್ಲೇ ನಮ್ಮದು ಕೂಡ ಗೂಡ್ಸು ರೀಚ್ ಆಗಬೇಕು ಆ ಡೆಸ್ಟಿನೇಷನ್ನು. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ. ಹಾಗೂ ನಾವೇನು ಸಾಲ ತೆಗೆದುಕೊಳ್ತಾ ಇದ್ದೀವಲ್ವಾ, ಅದನ್ನು ಈ ಬಂಡವಾಳ ವೆಚ್ಚಕ್ಕೆ, ಈ ಅಸೆಟ್ ಕ್ರಿಯೇಷನ್ಗೆ ನಾವು ಇದು ಖರ್ಚು ಮಾಡ್ತಾ ಇದ್ದೀವಿ. ಅದರಿಂದಾಗಿ ವಿ ಆರ್ ಕ್ರಿಯೇಟಿಂಗ್ ದ ನೇಷನ್, ವಿ ಆರ್ ಬಿಲ್ಡಿಂಗ್ ದ ನೇಷನ್ ಥ್ರೂ ಅಸೆಟ್ ಬಿಲ್ಡಿಂಗ್. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಒಂದು ಚೂರು ಅಸೆಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ. ಯಾವುದೇ ಒಂದು ರೋಡ್ ಆಗ್ತಿದ್ಯಾ ನೀವು ಹೇಳಿ, ಯಾವುದಾದ್ರೂ ಒಂದು ಬ್ರಿಡ್ಜ್ ಆಗಿದ್ದಿದ್ರೆ ಹೇಳಿ, ಯಾವುದೇ ಒಂದು ಹೊಸ ಹಾಸ್ಪಿಟಲ್ ಆಗಿದ್ದಿದ್ರೆ ಹೇಳಿ, ಯಾವುದೇ ಒಂದು ಹೊಸ ಸ್ಕೂಲ್ ಆಗಿದ್ರೆ ಹೇಳಿ, ಯಾವುದೂ ಆಗ್ತಾ ಇಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತಾ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇಲ್ಲ. ಆನಂತರ ಅವ್ರದೇ ಸರ್ಕಾರದ ಕೆಲವು ಸಚಿವರು ಹೇಳ್ತಾರೆ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟಿದೆ ಅಂತ. ಅದರಿಂದಾಗಿ ಕೇಂದ್ರ ಸರ್ಕಾರ ಎಷ್ಟೋ ಸಲ ಇವರು ಪ್ರಶ್ನೆ ಕೇಳಿದಾಗ ನಾವು ಕರ್ನಾಟಕ ರಾಜ್ಯಕ್ಕೆ ಏನೇನು ಕೊಟ್ಟಿದ್ದೀವಿ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರೇ ಒಂದು ಶ್ವೇತಪತ್ರವನ್ನು ಹೊರಡಿಸಿದ್ದಾರೆ. ಹಾಗೇನೆ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಪತ್ರವನ್ನು ಹೊರಡಿಸಲಿ ಅನ್ನುವಂಥ ಒಂದು ರಿಕ್ವೆಸ್ಟ್, ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. ರೈಟ್, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಸಾಲ ಮಾಡದೆ ಯಾವ ಬಜೆಟನ್ನು ಮಂಡಿಸೋಕ್ಕಾಗೋದಿಲ್ಲ ನಾಗೇಂದ್ರ ಅವರೇ. ಸಾಲ ಮಾಡದೆ ಯಾವ ರಾಜ್ಯದ ನಿರ್ವಹಣೆ ಕೂಡ ಅಸಾಧ್ಯ. ಅಂಥದ್ರಲ್ಲಿ ಸೆಂಟ್ರಲ್ ಗೌರ್ಮೆಂಟು 165 ಲಕ್ಷ ಕೋಟಿ ಸಾಲ ಮಾಡಿದೆ. ರಾಜ್ಯದ ನಿರ್ವಹಣೆಗೆ, ಬಡಬಗ್ಗರಿಗೆ, ಮಧ್ಯಮ ವರ್ಗದವರಿಗೆ, ಕಟ್ಟಕಡೆಯ ವ್ಯಕ್ತಿಗೆ ತಲುಪುವುದಕ್ಕೆ ಹಲವಾರು ಜನಪರ ಯೋಜನೆಗಳನ್ನು ಕೊಟ್ಟಿರುವಂಥ ಕರ್ನಾಟಕ ಕಾಂಗ್ರೆಸ್ ಕೂಡ ಒಂದು ಸಾಲವನ್ನು ಮಾಡಿದೆ. ಜನರನ್ನು ತಲುಪುವಂಥ ಒಂದು ಪ್ರಯತ್ನ ಅದನ್ನು ನೀವು ಟೀಕೆ ಮಾಡಿಬಿಟ್ರೆ ಹೆಂಗೆ ಅಂತ?
ಇಲ್ಲ, ಇಲ್ಲಿ ಟೀಕೆ ಮಾಡೋಂಥ ಪ್ರಶ್ನೆ ಬರೋಣ. ರಾಜ್ಯ ಸರ್ಕಾರ ಸಾಲ ಮಾಡಿದ್ದಕ್ಕೆ ಈ 7 ಕೋಟಿ ಜನ ಒತ್ತೆ ಇಟ್ಟಿರೋರು. ಸೊ ಅವ್ರ ಮನೆಯಿಂದ ಸಾಲ ತಂದಿಲ್ಲ. ಆ 7 ಕೋಟಿ ಜನಕ್ಕೆ ಏನು ಅಭಿವೃದ್ಧಿ ಕೊಟ್ಟಿರೋ ಅಂತ ಅಂಕಿಅಂಶಗಳು ಬೇಕಾಗಿದೆಯಲ್ಲ. ಸೊ ಇವರು ಒಂದು ಅವೈಜ್ಞಾನಿಕವಾದ ಗ್ಯಾರಂಟಿಗಳು ತಂದು 5 ಗ್ಯಾರಂಟಿಗಳನ್ನ ಇವ್ರದ್ದೊಂದು ಪ್ರೊಜೆಕ್ಟ್ ಮಾಡ್ಕೊಂಡು ಮತ ಬ್ಯಾಂಕನ್ನು ಒಂದು ಕನ್ವರ್ಟ್ ಮಾಡ್ಕೊಂಡು ಏನು 136 ಮ್ಯಾಂಡೇಟರಿ ತಗೊಂಬಂದ್ರಲ್ಲ, ಅದೇ ಜನ ಇವತ್ತು ಒತ್ತೆ ಇಟ್ಟರು. ಇವತ್ತು 7 ಕೋಟಿ ಜನನ ಇವ್ರ ಕಣ್ಣು ಕನಸು ಬರೀ 136 ಶಾಸಕರು ಕಾಣಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ 136 ಶಾಸಕರು ಇವರು ವಿರುದ್ಧ ಬಿದ್ದಿದ್ದಾರೆ. ಯಾಕಂದ್ರೆ ಅನುದಾನಗಳು ಕೊಟ್ಟಿಲ್ಲ ಅಂತ. 224 ಶಾಸಕರು ಇವರು ಅನುದಾನ ತಗೊಂಡೇ ಇಲ್ಲ. ಇವ್ರಿಗೆ ಒಂದು ಕೌಂಟಿಂಗೇ ಇಲ್ಲ. 224 ಕ್ಷೇತ್ರ ನಂದು, ನಾನು 224 ಕ್ಷೇತ್ರದ ಮುಖ್ಯಮಂತ್ರಿ, ನಾನು 7 ಕೋಟಿ ಜನದ ಮುಖ್ಯಮಂತ್ರಿ ಅನ್ನೋ ಒಂದು ನಿರೀಕ್ಷೆನೇ ಇವ್ರಿಗಿಲ್ಲ. ಇವ್ರ ಕಣ್ಣಲ್ಲಿ ಇರೋದೇನಂದ್ರೆ, ಇವ್ರ ಮನದಲ್ಲಿ ಇರೋದೇನಂತಂದ್ರೆ 136 ಪ್ಲೇಸ್ ಒಂದು 4 ಮ್ಯಾಂಡೇಟರಿ 140 ಜನ ಶಾಸಕರು ಮಾತ್ರ ನಾವು ಇರೋದು ಅಂತ. ಇವತ್ತು ಆ 140 ಜನ ಶಾಸಕರು ಕಾಂಗ್ರೆಸ್ ವಿರುದ್ಧ ತಿರುಗಿದ್ದಾರೆ. ಒಬ್ಬೊಬ್ರು ಒಂದು ಹೀನಾಯ ಹೇಳಿಕೆ ಕೊಡ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ, ನನಗೆ 100 ಕೋಟಿ ಬೇಡ, ಕೇವಲ 5 ಕೋಟಿ ಕೊಡಿ ನನ್ನ ಒಂದು ಆ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕನ್ನ ಕೇಳೋವಂಥ ಪರಿಸ್ಥಿತಿ ಇವತ್ತು ಇಕ್ಬಾಲ್ ಹುಸೇನ್ ಅವರು ಬಂದು ಮೀಡಿಯಾಗಳ ಮುಂದೆ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಸಾಲ ಮಾಡಬೇಕು. ಯಾತಕ್ಕಾಗಿ ಮಾಡಬೇಕು? ಅಭಿವೃದ್ಧಿಗಾಗಿ ಮಾಡಬೇಕು. ಸಮಗ್ರ ಅಭಿವೃದ್ಧಿ ಬೇಕಾಗಿತ್ತು. ಈಗೇನ್ ಮಾಡ್ತಾ ಇದ್ದಾರೆ? ಸೊ ಸಾಲ ಮಾಡಿದಲ್ಲಿ ನೀವು ಏನೇನು ಕೊಟ್ಟಿದೆ ಅಂತ ಒಂದು ಅಂಕಿಅಂಶ ಇದೆಯಾ? 2025ರಲ್ಲಿ 23ರಲ್ಲಿ ಸಾಲ ಮಾಡಿದ್ರಿ 85,000 ಕೋಟಿ ಲಕ್ಷ ಕೋಟಿ ನೀವು ಸಾಲ ಮಾಡಿದ್ರಿ. ಬಜೆಟ್ ಗಾತ್ರ ನೀವು ಮನ್ನೆ ಮಾಡಿದ್ರಿ. ಆ ವರ್ಷ 23-24 ನಡೆದಿರೋಂಥ ಅಭಿವೃದ್ಧಿಗಳು ಏನಂತ ರಾಜ್ಯದಲ್ಲಿ ಅಂಕಿಅಂಶಗಳೇನು ಹೇಳಕ್ಕಾಯ್ತಾ ಇವ್ರಿಗೆ? ಇವು ಬಜೆಟ್ ಮಾಡೋ ಮುಂಚೆ 23ರಲ್ಲಿ 24ರಲ್ಲಿ ನಾವು 85,000 ಕೋಟಿ ನಾವು ಸಾಲ ಮಾಡಿದ್ವಿ. ಅದ್ರ ಮುಖಾಂತರ ನಾವು ಇಷ್ಟು ಗಾತ್ರ ಬಜೆಟ್ ಕೂಡ ಮನ್ನೆ ಮಾಡಿದ್ವಿ. ಇದರಲ್ಲಿ ಇಂತಿಂಥ ಕ್ಷೇತ್ರಕ್ಕೆ ಇಷ್ಟಿಷ್ಟು ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಆಗಿರೋದೇನೋ ಕಣ್ಮುಂದೆ ಇವತ್ತು ನೋಡೋಕ್ಕಾಗ್ತಾ ಇದೆಯಾ? ಯಾರಾದ್ರೂ ಒಂದು ಶಾಸಕರು ಇಂಥ ಅಭಿವೃದ್ಧಿಗೆ ಆಗಿದೆ ಅಂತ CM ಕದ್ಬಿಟ್ಟು ಇನಾಗ್ರೇಷನ್ಗಳು ಮಾಡಿಸ್ತಾ ಇದ್ದಾರೆ. ಇವತ್ತೇನು ಮಾಡ್ತಾ ಇದ್ದಾರೆ ಇವರು? ಸಾಧನ ಸಮಾವೇಶಗಳು ಮಾಡ್ತಾ ಇದ್ದಾರೆ, ಕಾಂಟ್ರವರ್ಸಿಗಳು ಮಾಡ್ತಾ ಇದ್ದಾರೆ. ಮೈಸೂರು ಉತ್ಸವಕ್ಕೆ ಏನು ಕಾಂಟ್ರವರ್ಸಿ ಕೊಟ್ಟರೆ ಜನನ ತಲ್ಲಣ ಮಾಡ್ಬೋದು, ರಾಜ್ಯನ ಹೆಂಗೆ ಡೈವರ್ಷನ್ ಮಾಡ್ಬೋದು, ಹೆಂಗೆ ಅದ್ರದ್ದು ಡಿಸ್ಕಷನ್ ಮಾಡ್ಬೇಕು ಅಂತೇಳಿ ಮೈಸೂರು ದಸರಾ ಅಂತ ಒಂದು ಅನ್ಯ ಧರ್ಮೀಯರು ಕರ್ಕೊಂಡ್ಬಂದು ಪೂಜೆ ಮಾಡಿಸ್ಬಿಟ್ಟು ಇಡೀ ರಾಜ್ಯ ಡೈವರ್ಟ್ ಮಾಡ್ಬೇಡಿ. ಅಲ್ಲ, ಇರೋ ವಿಚಾರ ಕಾಂಟ್ರವರ್ಸಿಗಳು ಮಾಡಿರೋದಲ್ಲ ರಾಜ್ಯದಲ್ಲಿ. ಇವ್ರು ಮಾಡ್ತಾರೆ ಕಾಂಟ್ರವರ್ಸಿ ಏನು? ಸಾಲ ಮಾಡಿದ್ರು ಸರಿ, ಸಾಲ ಮಾಡಿದ್ದು ಏನಕ್ಕೋಸ್ಕರ ಮಾಡಿದ್ರು? ಅಭಿವೃದ್ಧಿ ಮಾಡೋಕ್ಕೋಸ್ಕರ. ಇವತ್ತು ನಾವು ಒಂದು ಏನಾದ್ರು ಒಂದು ಮನೇಲಿ ಒಂದು ಮನೆ ಕಟ್ಟಕ್ಕೆ ಒಂದು ಸಾಲ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ? ಒಂದು ಅಸೆಟ್ ಆಗಿ ಮನೆ ಉಳಿಬೇಕು, ಒಂದು ಲೋನ್ ತೀರ್ಸ್ಕೊಬೇಕು. ಅದಕ್ಕೊಂದು ತಾರತಮ್ಯ ಮಾಡ್ಕೊಂಡು EMI ಕಮ್ ಪ್ರಿನ್ಸಿಪಲ್ ನಾವು ತೀರ್ಸೋಂಥ ಪ್ಲಾನ್ ಇರ್ತದೆ. ಇಲ್ಲಿ ಬರೀ ಸಾಲ ಮಾತ್ರ ಆಗ್ತಾ ಇದೆಯಲ್ಲ ಬಂದಾಗಿಂದ, ಸರ್ಕಾರ ಬಂದಾಗಿಂದ. ಸಾಲ ತೀರ್ಸಕ್ಕೆ ಏನಾದ್ರು ರೂಪ ಇದೆ ಇಲ್ಲಿ? ಇಲ್ಲೇ ಇಲ್ಲ. ಓಲಿ ಸಾಲ ತಂದು ಏನಾದ್ರು ರಾಜ್ಯ ಜನಕ್ಕೆ ಅಭಿವೃದ್ಧಿ ಆಗಿದಾವ? ಏನಾದ್ರು ಎಜುಕೇಶನ್ ಡೆವಲಪ್ಮೆಂಟ್ ಆಗಿದೆಯಾ? ಹೆಲ್ತ್ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಆಗಿದೆಯಾ? ಸೆಂಟ್ರಲ್ ಗವರ್ಮೆಂಟ್ ಇಂದ ಬರಬೇಕಾಗಿರೋದು ಕರೆಕ್ಟ್ ಆಗಿ ಬಂದ್ರೆ ನೀವು ಹಿಂಗ್ ಪ್ರಶ್ನೆ ಮಾಡಕ್ಕೆ ಇರಲ್ಲ. ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಟಾರ್ಗೆಟ್ ಮಾಡಕ್ಕೆ ಮುಂಚೆ ಶ್ವೇತಪತ್ರ ಹೊರಡಿಸಿದೀವಲ್ಲ, ಹೇಳಿದ್ವಲ್ಲ ಏನೇನು ಸೆಂಟ್ರಲ್ ಗವರ್ಮೆಂಟ್ ನೀವು ಟಾರ್ಗೆಟ್ ಮಾಡಕ್ ಮುಂಚೆ ನಿಮಗೆ 7 ಕೋಟಿ ಜನ ಮ್ಯಾಂಡೇಟರಿ ಕೊಟ್ರಲ್ಲ ರಾಜ್ಯ ಸರ್ಕಾರದಿಂದ, ನಿಮಗೆ ಕೊಟ್ರಲ್ಲ. ನೀವು ಏನೋ ಗ್ಯಾರಂಟಿಗಳು ಕೊಟ್ರಲ್ಲ, 5 ಗ್ಯಾರಂಟಿಗಳು. ಇವತ್ತು ಆ ಗ್ಯಾರಂಟಿಗಳನ್ನ ಕೈ ಬಿಡ್ರಿ. ಸಮರ್ಥವಾಗಿರುವಂತ ಆರ್ಥಿಕ ಸಬಲರನ್ನ ಕೇಳ್ಕೊಂತಿದ್ರಲ್ಲ, ನಾಚಿಕೆ ಆಗಲ್ಲ ನೀವು? ಸೊ ನೀವು ಆ ಓಟ್ಗೋಸ್ಕರ ಮಾತ್ರ ಅಂದ್ರೆ ಆ ಒಂದ್ ದಿನ ಬೇಕಾಯ್ತು ನಿಮ್ಗೆ, ಓಟ್ಗೋಸ್ಕರ ನೀವು ಕೇಳ್ಕೊಂಡ್ರಿ. ಇವತ್ತು ಓಟ್ ಕೊಟ್ಟಿದ್ದಾಯ್ತು, ನಿಮ್ಗೆ 136 ಕೊಟ್ಟಿದ್ದಾಯ್ತು. ಇವಾಗ ಗ್ಯಾರಂಟಿಗಳು ಕೈ ಬಿಡ್ರಿ ಅಂತ ಕೇಳ್ಕೊಂತ ಇದ್ರ. ನಾಚಿಕೆ ಸರ್ಕಾರಕ್ಕೆ ಇದು ಮನ ಮರಿದಿಲ್ವಾ ಇದು? ರೈಟ್ ನೋಡಿ, ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳ ಮೂಲಕ ಅಥವಾ ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮೂಲಕ ಜನಸಾಮಾನ್ಯರನ್ನು ತಲುಪುವಂಥ ಪ್ರಯತ್ನವನ್ನು ಮಾಡ್ತು. ಅದಕ್ಕೆ ಅಂತ ಒಂದು ಹಣವನ್ನು ವಿನಿಯೋಗಿಸ್ತಾರೆ. ಬಟ್ ಈಗ ಆ ಗ್ಯಾರಂಟಿ ಯೋಜನೆಗಳಿಗೆ ಯಾರೆಲ್ಲ ನಿಮಗೆ ಬೇಡ ಅಂತ ಅನಿಸುತ್ತೆ ಅವರು ಅದನ್ನು ಕೈ ಬಿಡಬಹುದು ಅನ್ನುವಂಥ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರೋದ್ರಿಂದಾಗಿ ಇಷ್ಟು ಟೀಕೆಗಳು ಬರ್ತಾ ಇರುವಂಥದ್ದು. ಆದರೆ ಒಂದು ರಾಜ್ಯದ ನಿರ್ವಹಣೆ ಅಂದ ಸಂದರ್ಭದಲ್ಲಿ ಸಾಲ ಅನ್ನೋದು ಅನಿವಾರ್ಯ. ಬಟ್ ಇಲ್ಲಿ ಕಂಪ್ಯಾರಿಸನ್ ಡೆಫಿನೆಟ್ಲಿ ಬರುತ್ತೆ. ಕಂಪ್ಯಾರಿಸನ್ ಬಗ್ಗೆ ನನಗೆ ಬಹಳಷ್ಟು ಅಸಮಾಧಾನ ಇದೆ. ಕಂಪ್ಯಾರಿಸನ್ ಯಾವಾಗ ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವಿರಬೇಕು. ಈಗ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಎಷ್ಟು ಸಾಲ ತಗೊಂಡಿದ್ದಾರೆ ಅದಕ್ಕೆ ಹಿಂದಕ್ಕೆ ಹೋಗಬೇಕು. ಬಸವರಾಜ ಬೊಮ್ಮಾಯಿಯವರು ಆ ವಿತ್ತೀಯ ನೀತಿಯನ್ನು ಮೀರಿ ಏನಾದರೂ ತಗೊಂಡಿದ್ದಾರೆ? GSDPಯ 25% ಒಳಗಿದೆಯಾ? ಅದಕ್ಕೆ ಹಿಂದೆ ಯಡಿಯೂರಪ್ಪನವರ ಅವಧಿಯಲ್ಲಿ ಏನು ವ್ಯತ್ಯಾಸ ಆಗಿತ್ತು, ಅದಕ್ಕೂ ಹಿಂದೆ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಈ ಕಂಪ್ಯಾರಿಸನ್ ಬಂದರೆ ಮೇ ಬಿ ಈ ಪ್ರಶ್ನೆಗೊಂದು ಉತ್ತರ ಅನ್ನೋ ಸಿಗುತ್ತೆ. ಅದ್ರ ಬಗ್ಗೆನೇ ಮಾತಾಡೋಣ. ಸೊ ಸಾಲ ಅಂದಾಗ ಒಂದಷ್ಟು ಆತಂಕ ಅನ್ನೋದು ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಕರ್ನಾಟಕ, ವಿಶೇಷವಾಗಿ ನಾನು ಸೌತ್ ಇಂಡಿಯಾನ ಉಲ್ಲೇಖ ಮಾಡ್ತೀನಿ, ಶ್ರೀಮಂತ ರಾಜ್ಯಗಳು ಅಂತ ಇದು ಕರೆಸ್ಕೊಳುತ್ತೆ. ಬಟ್ ಕೆಲವೊಮ್ಮೆ ಪ್ರತಿಷ್ಠೆಗೆ ಬಿದ್ದು ಅವೈಜ್ಞಾನಿಕ ಯೋಜನೆಗಳಿಂದ ಜನಸಾಮಾನ್ಯರ ದಿಕ್ಕನ್ನು ತಪ್ಪಿಸಿ ಅದೇ ಜನಸಾಮಾನ್ಯರ ಮೇಲೆ ಸಾಲದ ಹೊರೆಯನ್ನು ಹಾಕಿಬಿಟ್ರೆ ಅನ್ನುವಂಥ ಆತಂಕ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ನಾನು BJP ವಕ್ತಾರರಿಂದನೇ ಆರಂಭ ಮಾಡ್ತೀನಿ. ರತನ್ ಅವರೇ, 2022-23ನೇ ಅವಧಿ ತಗೋತೀನಿ. ಬಸವರಾಜ ಬೊಮ್ಮಾಯಿ ಅವರಾಗ ಮುಖ್ಯಮಂತ್ರಿ ಆಗಿರ್ತಾರೆ. 72,000 ಕೋಟಿ ರೂಪಾಯಿ ಸಾಲ ಮಾಡ್ತಾರೆ. ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣಾ ಕಾಯ್ದೆ 2003ರ GSDPಯ 25% ಅಂತ ಏನಿರುತ್ತೆ ಅದರ ಮಿತಿಯನ್ನು ಮೀರಿ ಸಾಲ ಮಾಡ್ತಾರೆ. ಅದು 27.49%. ಸೊ ವಿತ್ತೀಯ ನೀತಿಯನ್ನು ಮೀರಿದವರು ಆ ವಿತ್ತೀಯ ನೀತಿ ಬಗ್ಗೆ ಪಾಠ ಮಾಡ್ತಿದ್ದೀರಿ ನೀವು, ಹೆಂಗದು? ನೋಡಿ,
ಬಸವರಾಜ ಬೊಮ್ಮಾಯಿಯವರು ಯಾವಾಗ ಚೀಫ್ ಮಿನಿಸ್ಟರ್ ಆಗಿದ್ರು ಆವಾಗ ಇಡೀ ಪ್ರಪಂಚ ಒಂದು ದೊಡ್ಡ ಒಂದು ಹೊಡೆತವನ್ನು ನೋಡಿತ್ತು, ಕೊರೋನಾ. ಆಯ್ತಾ, ಅದು ಇಡೀ ದೇಶ 21 ಎಸ್ 2019, 20, 21, 22, 23 ಸಾಲಿಂದ ನಾನು ಮಾತಾಡಿದ್ದೀಗ. ಇಲ್ಲ ಕೊರೋನಾ ಯಾವ್ದು ಹೇಳಿದ್ ನೀವು? ಕೋವಿಡ್ 19, 20, 21 3 ವರ್ಷ ನಾನು ಮಾತಾಡೋಕ್ಕೆ ಹೋಗಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ 2022, 23. 22, 23 ಬಜೆಟ್ ಅನ್ನ ನೀವು ಒಂದ್ಸಲ ಗಮನಿಸಿದ್ದೇನೆ. ವಿ ಹ್ಯಾವ್ ಗಿವನ್ ಬಸವರಾಜ ಬೊಮ್ಮಾಯಿ ಅವರು 23, 24 ಬಜೆಟ್ ಅನ್ನ ಸರ್ಪ್ಲಸ್ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಆಯ್ತಾ ಸರ್, ನೋಡಿ ಸರ್ ಒಂದ್ಸಲ ತೆಗೆದು ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ. ಸರ್ಪ್ಲಸ್ ಬಜೆಟ್ ಕೊಟ್ಟಿದ್ದಾರೆ. ಆದ್ರೆ ನೀವು ಹೇಳಿರುವಂತದ್ದು ಏನಾಗಿದೆಯಲ್ಲ, ಈ ಎಲ್ಲ ಇಂಪ್ಯಾಕ್ಟ್ಗಳು ಕೋವಿಡ್ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಸಾಲ ಮಾಡಲಾಗಿತ್ತು. ಆ ಸಮಯದಲ್ಲಿ ಸ್ವಲ್ಪ ಮೀರಿರ್ಬೋದು. ಆಯ್ತಾ, ಇವಾಗ ಏನು ಅಂಥದ್ದೇನು ದೊಡ್ಡ ಕಮ್ಮಿ ಏನಿಲ್ಲ. 24.4% ಅಷ್ಟು ಇವರದ್ದು ಒಟ್ಟು ಹೊಣೆಗಾರಿಕೆ GSDP 24.94% ಇದೆ. ಆಯ್ತಾ, ಆ ಒಂದು ಕೊರೋನಾ ಸಮಯದಲ್ಲಿ ಎಲ್ಲ ಕಡೆ ಈ ದೇಶದ ಸಾಲ ಕೂಡ ಜಾಸ್ತಿ ಆಗಿದೆ. ಆಯ್ತಾ, ಸುಮಾರು 50 ಲಕ್ಷ ಕೋಟಿ ಅಷ್ಟು ದೇಶದ್ದು ಆಗಿದೆ ಆವಾಗ. ಯಾಕಂತ ಹೇಳಿದ್ರೆ ನಾವು ಆ ಸಮಯದಲ್ಲಿ ಈ ದೇಶವನ್ನ ಆ ಒಂದು ಮಹಾಮಾರಿಯಿಂದ ರಕ್ಷಣೆ ಮಾಡಬೇಕಾಗಿತ್ತು. ಎಲ್ಲರಿಗೂ 2 ವ್ಯಾಕ್ಸಿನೇಷನ್, ಕೆಲವು ಬಾರಿ 3 ವ್ಯಾಕ್ಸಿನೇಷನ್ ಕೊಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಆವಾಗಲೇ 80 ಕೋಟಿ ಜನಕ್ಕೆ, ಈ ದೇಶದ 140 ಕೋಟಿ ಜನರಲ್ಲಿ 80 ಕೋಟಿ ಜನರಿಗೆ ಫ್ರೀ ರೇಷನ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ವಿ. ಆಯ್ತಾ, ಆದ್ರಿಂದಾಗಿ ಆವಾಗ ಸ್ವಲ್ಪ ಜಾಸ್ತಿ ಆಯ್ತು. ಆದ್ರೆ ನೀವ್ ಹೇಳಿದ್ರಲ್ಲ, ನೆಕ್ಸ್ಟ್ ಇಯರ್ ಅಲ್ಲಿ 24-25ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಯಾವ ಒಂದು ಬಜೆಟ್ ಅನ್ನ ಮಂಡಿಸಿದ್ರು, ಆವಾಗ ಸರ್ಪ್ಲಸ್ ಬಜೆಟ್ ಅನ್ನೇ, ಅಂದ್ರೆ ಆ ಒಂದು ಕೊರತೆಯನ್ನ ನೀಗಿ ಸರ್ಪ್ಲಸ್ ಬಜೆಟ್ ಅನ್ನೇ ನಾವು ಕೊಟ್ಟು ಹೋಗಿದ್ವಿ. ಆದ್ರೆ ಇವತ್ತು ಸಾಲ ಬಗ್ಗೆ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, 555 ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 555 ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ರಾಜ್ಯದ ಈವರೆಗಿನ ಒಟ್ಟು ಸಾಲ 8.25 ಲ್ಯಾಕ್ ಕ್ರೋರ್ಸ್ 8.24 ಲಕ್ಷ ಕೋಟಿ ಸಾಲ ಆಗಿದೆ. ಸಿದ್ದರಾಮಯ್ಯನವರ 8 ವರ್ಷದಲ್ಲಿ ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ 5.55 ಲ್ಯಾಕ್ ಕ್ರೋರ್, 5.55 ಲಕ್ಷ ಕೋಟಿ ಸಿದ್ದರಾಮಯ್ಯನವರು 8 ವರ್ಷದಲ್ಲೇ ಮಾಡಿರುವಂಥದ್ದು. ನಾನು ಹೇಳ್ತಿರೋದು ಎಷ್ಟನೇ ಇಸ್ವಿಯಿಂದ 1947ರಿಂದ 2026 ಇಷ್ಟರಲ್ಲಿ ರಾಜ್ಯದ ಸಾಲ 8.24 ಲಕ್ಷ ಕೋಟಿ ಆದರೆ ಸಿದ್ದರಾಮಯ್ಯನವರ 8 ವರ್ಷದಲ್ಲಿ, ಕಳೆದ 5 ವರ್ಷ, ಇವಾಗಿನ 3 ವರ್ಷದಲ್ಲಿ ಮಾಡಿರುವಂಥದ್ದು 5.55 ಲಕ್ಷ ಕೋಟಿ. 50%ಗಿಂತ ಜಾಸ್ತಿ ಅವರೇ ಸಾಲ ಮಾಡಿದ್ದಾರೆ ಕೇವಲ 8 ವರ್ಷದಲ್ಲಿ. ಆಯ್ತಾ, ಆದ್ರಿಂದ ಕೇಂದ್ರ ಸರ್ಕಾರದಲ್ಲಿ 56 ಲಕ್ಷ ಕೋಟಿ ಇತ್ತು 2014. ಸರ್ ಇರಿ ಸನ್ಮಾನ್ಯ ಮೋದಿ ಅವರು ಪ್ರಶ್ನೆ 2 ಲಕ್ಷ ಚಿಲ್ಲರ 2 ಲಕ್ಷ ಅಲ್ಲ ನೋಡಿ, ಡಿಸ್ಟರ್ಬ್ ಲಕ್ಷ ಕೋಟಿ ನೋಡಿ ಇರಿ. ಆಮೇಲೆ ಸುಮಾರು 150 ಲಕ್ಷ ಕೋಟಿ, 155 ಲಕ್ಷ ಕೋಟಿ. ಅದಕ್ಕೆ ನಾನು ಆಲ್ರೆಡಿ ಏನಕ್ಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾನು ಆಲ್ರೆಡಿ ಫಸ್ಟ್ ಕ್ವಶನ್ ಅದೇನೆ ಕಾರ್ಪೊರೇಟ್ ಸಂಸ್ಥೆಗೆ ಮಾಡಿದ್ದಾರೆ. ಬರೋದಕ್ಕಿಂತ ಮುಂಚೆ ಹೇಳಿದೆ ನಾನು, ಯಾವ ಕಾರ್ಪೊರೇಟ್? ನೀವು ಅದಾನಿ, ಅಂಬಾನಿ ಎಲ್ಲ ಕಾರ್ಪೊರೇಟ್ ಗಳಿಗೆ ರೈಟ್ ಅಪ್ ಮಾಡಿದ್ರಲ್ಲ, ಅಲ್ಲಿಗೆ ಹಾಕಿದಾರೆ ನೋಡಿ. ಅಲ್ಲಲ್ಲ, ರೈಟ್ ಆಫ್ ನಿಮ್ ಕಾಲದಲ್ಲೂ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಅಂತ ಒಂದ್ಸಲ ನೋಡಿ. ಯಾರು ಅಲ್ಲ, ಒಂದ್ ನಿಮಿಷ ಇರಿ. ನೀವು ಅದಾನಿ ಅಂಬಾನಿಗಳ ಬಗ್ಗೆ ಹೇಳಿದ್ರಲ್ವಾ, ಇವರ 2014ರಲ್ಲಿ 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಅವರ ಗವರ್ಮೆಂಟ್ ಇತ್ತಲ್ಲ, ಆವಾಗ ಫಾರ್ಚೂನ್ 40 ಶ್ರೀಮಂತರ, ಭಾರತೀಯ ಶ್ರೀಮಂತರ ಒಂದು ಲಿಸ್ಟ್ ತೆಗೀರಿ. 40ರಲ್ಲಿ ಅಂಬಾನಿ ಅವರು ಇದ್ದಾರೆ, ಅದಾನಿ ಅವರು ಇದ್ದಾರೆ. ಅಷ್ಟೇ ಅಲ್ಲ, ಆಗಿನ ಸಮಯದಲ್ಲಿ ಅದಾನಿ ಅವರಿಗೆ ಇಂಡೋನೇಷ್ಯಾ ಮತ್ತು ಬುನಿಯೋ ಹಾಗೂ ಆಸ್ಟ್ರೇಲಿಯಾಗಳಲ್ಲಿ ಕೋಲ್ ಮೈನ್ಸ್ ಗಳನ್ನ ಇವರೇ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳಿ, ಕೋಲ್ ಮೈನ್ಸ್ ಇವಾಗಲೂ ನಡೀತಾ ಇದೆ. ಕರ್ನಾಟಕದ ಬಡವರಿಗೋಸ್ಕರ ಸಾಲ ಮಾಡಿದ್ವಿ, ನೀವು ಶ್ರೀಮಂತರ ಸಾಲ ಮಾಡಿದ್ವಿ ಅಂತ ಒಪ್ಕೊಳ್ಳಿ ಅಷ್ಟೇ. ನಾನು ಎಕ್ಸ್ಪೋಸ್ ಮಾಡ್ತೇನೆ. ಇನ್ನೊಂದಿದೆ ಮೇಡಮ್, ಆಯ್ತಾ, ಇವ್ರ ಸರ್ಕಾರ ಲಾಸ್ಟ್ ಟೈಮ್ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ರು. ಆವಾಗ ಇದೇ ಅಂಬಾನಿ ಅವರ ಕಂಪನಿಗೆ, ಅಂಬಾನಿ ಎನರ್ಜಿಗೆ ಇವರು ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆಯಲ್ಲ, ಅದನ್ನ ಇವರು ಕೊಡ್ತಾರೆ. ಅಷ್ಟೇ ಅಲ್ಲ,
ಅಷ್ಟೇ ಅಲ್ಲ ರೀ. ಇರ್ರಿ ಟ್ರಾನ್ಸ್ಪರೆನ್ಸಿ ನೀವು ಮಾಡಿದ್ರೆ ಟೆಂಡರ್, ಚರ್ಚೆ ನೀವು ಮಾಡಿದ್ರೆ got it. ನಾವು ಮಾಡಿದ್ರೆ ಅದಾನಿ ಅಂಬಾನಿಗೆ ಬೆಳೆಸೋದು. ನೀವು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪ. Right, right. ಅಲ್ಲ, ಇಲ್ಲ. ನಿಮ್ಗೊಂದು ನ್ಯಾಯ, ನಮ್ಗೊಂದು ನ್ಯಾಯ ಹೆಂಗೆ? ಆಯ್ತಾಯ್ತು. ಇರಿ, ನೀವು ಕೊಟ್ಟಿರ್ತಕ್ಕಂಥ ಇನ್ನೂ ಒಂದು ಹೇಳಕ್ಕಿದೆ. ಇನ್ನೂ ಒಂದು ಹೇಳಕ್ಕಿದೆ. ನಾನು ನೀವು ಮಾಡಿದ ಸಾಲ ಕಾರ್ಪೊರೇಟ್ ಓಕೆ ರತನ್ ಅವ್ರೆ, ಒಂದ್ ನಿಮಿಷ ಇನ್ನೂ ಒಂದು ಹೇಳ್ತೀನಿ. ನಿಮ್ಗೆ ಡಿಸ್ಟರ್ಬ್ ಆಗಿದ್ದೀರಾ? ಇನ್ನೂ ಒಂದು ಕೇಳ್ಕೊಳ್ಳಿ. ಇನ್ನೂ ಜಾಸ್ತಿ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಏನ್ ಗೊತ್ತಾ, ಇದೇ ಇಂಧನ ಮಿನಿಸ್ಟರ್ ಆಗಿದ್ದಂತ DK ಶಿವಕುಮಾರ್ ಅವರು ಇದೇ ಅಂಬಾನಿ ಎನರ್ಜಿಗೆ ಕರೆದು ಒಳ್ಳೆ ಇದು ರಿನ್ಯೂವೇಬಲ್ ಎನರ್ಜಿ ಪ್ರೊಡ್ಯೂಸರ್ ಅಂತ ಒಂದು ಇದನ್ನ ಅವಾರ್ಡ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇವ್ರಿಗೆ ಯಾವ ನೈತಿಕತೆ ಇದೆ ರೀ? ಬೇರೆ ಓಕೆ, ಬಾಲಕೃಷ್ಣ ಅವರೇ, ನೀವು ಮಾತಾಡ್ಬೇಕು. ಛತ್ತೀಸ್ಗಢಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಇವ್ರದ್ದು ಸರ್ಕಾರ ಇತ್ತಲ್ಲ, ಅದಕ್ಕಿಂತ ಹಿಂದೆ ರಾಜಸ್ಥಾನದಲ್ಲಿ ಇವ್ರ ಸರ್ಕಾರ ಟನಲ್ ಪ್ರಾಜೆಕ್ಟ್ಗೂ ಅವ್ರದೇ ಬಂದಿರೋದು. ಮತ್ತೆ ಹೇಳಿ ಅವರಿಗೆ ಎಕ್ಸ್ಪೋಸ್ ಮಾಡಿ. ಬಾಲಕೃಷ್ಣ ಅದರಿಂದಾಗಿ ರತನ್ ಅವರೇ, ಅದಾನಿ ಅಂಬಾನಿ ವಿಷಯದಲ್ಲಿ ಮಾತಾಡ್ತಾ ಯಾವುದೇ ಒಂದು ನೈತಿಕತೆಯನ್ನು ನೀವು ಇಟ್ಕೊಂಡಿಲ್ಲ. ಒಂದ್ಸಲ ಇದನ್ನ ರಿವೈಂಡ್ ಮಾಡ್ಕೊಂಡು ಮನೆಗೆ ಹೋಗಿ ನೋಡಿ ಏನೇನ್ ಕೊಟ್ಟಿದ್ದೀರಾ, ಏನೇನ್ ಮಾಡಿದಿರಾ ಅಂತ. ಸುಮ್ಮನೆ ಏನು ವಿಷಯ ಇಲ್ಲ, ಏನು ಹೇಳಕ್ ವಿಷಯ ಇಲ್ಲ. ಅದರಿಂದಾಗಿ ಅದಾನಿ ಅಂಬಾನಿ ಅಂತ ಭಜನೆ ಮಾಡೋದನ್ನ ಬಿಟ್ಬಿಟ್ಟು ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಇವಾಗ 2-3 ರಾಜ್ಯದಲ್ಲಿ ಇದೀರಿ, ಅಟ್ಲೀಸ್ಟ್ ಅದನ್ನ ಉಳಿಸ್ಕೊಂತೀರಾ? ಇಲ್ಲ, ಗುಂಡಾಂತರ ಜನ ಮಾಡ್ತಾರೆ. ರತನ್ ಅವ್ರ ಟೀಕೆಗೆ ಉತ್ತರ ಕೊಡಬೇಕು. ಅಂಡ್ ನೀವು ನಿಮ್ಮ ಬಗ್ಗೆ ಹೇಳ್ಕೋಬೇಕು ಬಾಲಕೃಷ್ಣ ಅವ್ರು. ಯಾಕಂದ್ರೆ GSDP ವಿದಿನ್ 25% ಇರಬೇಕು ಅನ್ನುವಂತಹ ವಿತ್ತೀಯ ನೀತಿ ಇದೆ. 24.9 ಬಾರ್ಡ್ರಲ್ಲಿ ಇದ್ದೀರಾ, ಅದನ್ನೇನು ನೀವು ಹೆಗ್ಗಳಿಕೆಯಲ್ಲಿ ಹೇಳ್ಕೊಳ್ಳೋದು? ಹೌದು, ಇವರು ಬಸವರಾಜ ಬೊಮ್ಮಾಯಿ ಅವರು ಇದ್ದಂತ ಕಾಲದಲ್ಲಿ ತಾವೇ ಹೇಳಿದ್ರಿ. ಈಗ ಆ ಮಿತಿಯನ್ನ ಅಂಕಿಸ ಸಂಖ್ಯೆ ಬಿಡ್ರಿ, ಅದು ಚಾಟ್ GPT ಕೊಟ್ರೆ ಬರ್ತದೆ. ನೀವು ಇಲ್ಲ ಸರ್, ಇದು ನೋಡಿ ಚರ್ಚೆ ಮಾಡಿ. ಕರ್ನಾಟಕ ಸರ್ಕಾರ ನೋಡಿ, ಈಗ ಏನು ಬಿಜೆಪಿ ವಕ್ತಾರರು ಕೆಲವು ಅಸೆಟ್ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ನೋಡಿ, ಖಂಡಿತವಾಗೂ ಈಗಾಗಲೇ ನಾವು ಪದೇ ಹೇಳೋ ಅವಶ್ಯಕತೆ ಇಲ್ಲ. ಸಾಲ ಒಂದು ಸರ್ಕಾರ ನಡೆಸಬೇಕಾದ್ರೆ ಇವತ್ತು ನಮ್ಮ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಸಾಲ ಮಾಡಬೇಕಾದ್ರೆ ನಾವ್ ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಸಾಲ ಮಾಡ್ತಕ್ಕಂತಹ ಉದ್ದೇಶ ಏನಿದೆ, ಆ ಸಾಲದ ಹಣ ಎಲ್ಲೆಲ್ಲಿಗೆ ಹೋಗ್ತದೆ, ಅದು ಸದುಪಯೋಗ ಆಗ್ತದ ಅನ್ನೋದಷ್ಟೇ ಪ್ರಶ್ನೆ. ಸೊ ಇಲ್ಲಿ ಬಹಳಷ್ಟು ಒಂದು ವಿಚಾರ ರಿಪೀಟ್ ಆದ್ರೂ ಕೂಡ ನಾನು ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ. ಬೇಡ, ನೀವು ಉತ್ತರ ಕೊಡೋದಾರೆ ಗೃಹಲಕ್ಷ್ಮಿ 5,000 ಕೋಟಿ ಇವತ್ತು ಸಿಎಂ ಮಾತಾಡ್ತಿರುವಾಗ ಸಿಸಿ ಪಾಟೀಲ್ ಅವರು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಿ ಅಂತಾರೆ, ಕೊಡಲ್ಲ ಅವರು. ಬಾಲಕೃಷ್ಣ ಅವರೇ, ನೀವು ಹೇಳಿದ್ರಲ್ಲ ಒಂದು ಒಳ್ಳೆ ಪಾಯಿಂಟ್. ಅಂದ್ರೆ ಸಾಲ ತಗೊಳ್ಳೋ ತಪ್ಪಲ್ಲ, ತಗೊಂಡಿದ್ದು ಎಲ್ಲೆಲ್ಲಿ ವಿನಿಯೋಗ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟು ಅಂದ್ರಲ್ಲ. ಹಂಗಾಗಿ ಹೇಳಿ, ಗೃಹಲಕ್ಷ್ಮಿದು 5,000 ಕೋಟಿ ಸಾಲ ತಾನೇ ಅದು? ಅಂದ್ರೆ ಒಂದು ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳಲ್ಲಿ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಕೇಳಿದ್ರಲ್ಲ ಒಬ್ಬ ಪ್ರತಿಪಕ್ಷದ ಪ್ರತಿನಿಧಿಯಾಗಿ, ನೀವು ಅದಕ್ಕೆ ಉತ್ತರ ಕೊಟ್ರ? ಎಲ್ಲಿ ಹೋಯ್ತು? ನೀವೊಂದು ಶ್ವೇತಪತ್ರವನ್ನು ರಾಜ್ಯದ ಜನತೆಗೆ ಹೊರಡಿಸಿದ್ರೆ ನಿಮ್ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. 28ಕ್ಕೆ ನೀವೇ ಈಗ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರಪ್ಪ, ಹೈಕಮಾಂಡ್ ಏನಾದ್ರು ಒಪ್ಪಿಗೆ ಕೊಟ್ಟರೆ ಇನ್ನೂ 2 ಬಜೆಟ್ ನಾನೇ ಮಂಡಿಸ್ತೀನಿ, ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನೀವು ನಂಬಿಕೆ ಕಳ್ಕೊತೀರಿ ಅಂತ. ಮೇಡಮ್, ಇವರು ಒಟ್ಟಾರೆಯಾಗಿ ಹೇಳ್ತಕ್ಕಂಥದ್ದೇನಂದ್ರೆ ಅಸೆಟ್ ಕ್ರಿಯೇಷನ್ ಬಗ್ಗೆ ಹೇಳಿದ್ರು. ಬಹಳ ಒಂದು ಸ್ಪಷ್ಟಪಡಿಸ್ತೀನಿ ಮತ್ತೊಮ್ಮೆ. ನೋಡಿ, ಈಗ ನಾವು ನಮ್ಮ ಬಡ್ಜೆಟ್ 4 ಲಕ್ಷ ಚಿಲ್ಲರ ಕೋಟಿ ಬಡ್ಜೆಟ್ ಅಲ್ಲಿ ಸುಮಾರು 36,000 ಕೋಟಿ ರೂಪಾಯಿ SC/ST ಗಳಿಗೆ ನಾವು ಯೋಜನೆಗಳಿಗೆ ಕೊಟ್ಟಿದ್ದೀವಿ. ಆ SC/ST ಯೋಜನೆಗಳಲ್ಲಿ ಬಹಳ ಸೂಕ್ಷ್ಮವಾಗಿ ಗೊತ್ತಿಲ್ದಿರ್ತಕ್ಕಂಥ ಏರಿಯಾ ಹೇಳ್ತೀನಿ ನಿಮ್ಗೆ. ಆ SC/ST ಗಳಲ್ಲಿ ನೋಡಿ, ಅಲ್ಲಿ ನಾವೇನ್ ಮಾಡ್ತಿದ್ವಿ, ಅನೇಕ SC/ST ಯುವಕರಿಗೆ ವಾಹನಗಳು ಕೊಟ್ಟಿದೀವಿ. ವಾಹನ ಏನಕ್ಕೆ? ಬಾಡಿಗೆ ಓಡಿಸ್ಲಿಕ್ಕೆ. ಒಂದ್ ನಿಮಿಷ
ಹಾಗಾದ್ರೆ ಅವರು ದುಡಿದು ಈ ರಾಜ್ಯದ ಒಂದು ಅಭಿವೃದ್ಧಿಗೆ ಅವರು ಟ್ಯಾಕ್ಸ್ ಎಲ್ಲ ಕಟ್ತಾ ಇಲ್ವಾ? ಸೊ ಅಂದ್ರೆ ಅದ್ರದ್ದು ಒಂದು ನಿಮಿಷ ಮೇಡಮ್, ಅವರು ಮುಂದಿನ ದಿನಗಳಲ್ಲಿ ಅವರು ಸ್ವಾವಲಂಬಿ ಬದುಕನ್ನ ಬಾಳಿ ಸೊ ಅವರು ಈ ರಾಜ್ಯಕ್ಕೆ ಕೊಡುಗೆಯನ್ನು ಕೊಡ್ತಾರೆ, ಅದು ಕೂಡ ಆಸೆಟ್ಟೆ. ಎರಡನೇದು, ನಾವು ಅನೇಕ ವಿದ್ಯಾರ್ಥಿಗಳಿಗೆ ಇವತ್ತು ಅವರು ಸ್ಟಡಿ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ SC STಗಳಿಗೆ ನಾವು ಲ್ಯಾಪ್ಟಾಪ್ಗಳನ್ನ ಕೊಟ್ಟಿದ್ವಿ. ಅವರು ಮುಂದಿನ ದಿನಗಳಲ್ಲಿ ಆ ವಿದ್ಯಾರ್ಥಿಗಳು ಒಂದ್ ನಿಮಿಷ ಈ ರಾಜ್ಯಕ್ಕೆ ನೀಡ್ತಕ್ಕಂತ ಅಸೆಟ್ ನೋಡ್ರಿ, ಬಿಜೆಪಿ ಅವ್ರು ಏನಂತ ಹೇಳಿದ್ರೆ ಅಸೆಟ್ ಅವ್ರು ಏನಂತ ಹೇಳಿದ್ರೆ ಕೇವಲ ಇಂಡಸ್ಟ್ರಿ ಅಂತ ತಿಳ್ಕೊಂಡಿದ್ದಾರೆ. ದೇಶ ಅಂತ ಹೇಳಿದ್ರೆ ಕೇವಲ ಇಂಡಸ್ಟ್ರಿ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ದೇಶ ಅಂದ್ರೆ ಬರೀ ಅಂಕಿ ಸಂಖ್ಯೆ ಇದು ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಜನರು ಕೂಡ ದೇಶನೇ. ಇವತ್ತು ಅಭಿವೃದ್ಧಿ ಅಂದ್ರೆ ಏನು? ಅಭಿವೃದ್ಧಿ ಅಂತಂದ್ರೆ ಬಹಳಷ್ಟು ವಿರೋಧ ಪಕ್ಷಗಳು ಏನ್ ತಿಳ್ಕೊಂಡಿದಾವೆ ಅಂತ ಹೇಳಿದ್ರೆ ರೋಡು, ರಸ್ತೆ, ಚರಂಡಿ ಇಷ್ಟೇ ಅಭಿವೃದ್ಧಿ ಅಂತ ಕರೆದರೆ ಅಲ್ಲ. ದೇಶದ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಏನು ಜನರಿದ್ದಾರೆ ಅವರು ಕೂಡ ಅವರ ಬದುಕು ಹಸನಾಗಿ ಸ್ವಾವಲಂಬಿಗಳಾಗಿ ಈ ರಾಜ್ಯಕ್ಕೆ ಏನು ತೆರಿಗೆ ರೂಪದಲ್ಲಿ ಕೊಡ್ತಾರಲ್ಲ, ಸೊ ಅದು ಅಲ್ಲಿ ಕಾಣಿಕೆ ಸಲ್ಲಿಸ್ತಾರಲ್ಲ, ಆಗ ಅಭಿವೃದ್ಧಿ ಅಂತಕ್ಕಂಥ ವಿಚಾರ ಅಲ್ಲಿಗೆ ಅಭಿವೃದ್ಧಿ ಆಯ್ತು ಅಂತ ಬರ್ತದೆ. ಇವತ್ತು ನಮ್ಮ ಒಂದು ರಾಜ್ಯದ ಜನರ ಕೆಲವು ವರ್ಗಗಳ ಪರಿಸ್ಥಿತಿ ಏನಿದೆ, ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಮಿತ್ರರು ಹೇಳಿದ್ರು ಒಂದು ಫ್ಯಾಮಿಲಿ ಉದಾಹರಣೆ. ಇವತ್ತು ಒಂದು ಫ್ಯಾಮಿಲಿನಲ್ಲಿ ಮನೆ ನಡೆಸಂತ ಸಂದರ್ಭದಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಇರ್ತಾನೆ, ಒಬ್ಬ ಬ್ಲೈಂಡ್ ಇರ್ತಾನೆ, ಇನ್ನೊಬ್ಬ ಬುದ್ಧಿಮಾಂದ್ಯ ಇರ್ತಾನೆ, ಇನ್ನೊಂದು 3-4 ಜನ ಆರೋಗ್ಯವಾಗಿರೋರೇ ಇರ್ತಾರೆ. ಸೊ ಇಂಥ ಸಂದರ್ಭಗಳಲ್ಲಿ ಒಂದು ಮನೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ನಾವು ಬರೇ ನಮ್ಗೆ ಇಲ್ಲಿ ಇರ್ತಕ್ಕಂಥ ಬಡ್ಜೆಟ್ ನ ಅಷ್ಟೇ ನೋಡೋದಲ್ಲ, ಹಂಗಲ್ಲ. ಯಾಕಂದ್ರೆ ಅವ್ರನ್ನ ನಾವು ಬದುಕಿಸ್ಬೇಕು ಅಂದ್ರೆ ಅದ್ರ ಅರ್ಥ ಏನು? ಅವರು ಪುನಶ್ಚೇತನಗೊಳ್ಬೇಕು, ಇಂಪ್ರೂವ್ ಆಗ್ಬೇಕು, ಅವಾಗ ಮತ್ತೆ ರಾಜ್ಯ ಅಭಿವೃದ್ಧಿ ಆಗ್ತದೆ. ಇವತ್ತು ಯಾವುದು SC ST ಜನಾಂಗ ಇರ್ತಕ್ಕಂಥವ್ರು ಇವತ್ತು ಗ್ರಾಮಾಂತರ ಪ್ರದೇಶಗಳಿಗೆ ಬರ್ರಿ ನನ್ನ ಜೊತೆಗೆ ಹೋಗೋಣ. ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ನಾವು ಕೊಡ್ತಕ್ಕಂಥ ಯೋಜನೆಗಳ ಮುಖೇನ ಇವತ್ತು ಎಷ್ಟೋ ಜನ ಇವತ್ತು ನಗರಗಳಿಗೆ ಬಂದು ಮನೆಗಳು ಮಾಡಿದ್ದಾರೆ. ಇವತ್ತು ಆ ವರ್ಗಗಳಿಗೆ ಕೋಟ್ಯಾನುಗಟ್ಟಲೆ ನಾವು ಹಣವನ್ನ ಸುಮಾರು ಎಷ್ಟು 36,000 ಕೋಟಿ ಕೊಡ್ತೀವಲ್ಲ, ಆ ಹಣದಲ್ಲಿ ಬೆಳೆದಂತರು ಇವತ್ತು ಎಷ್ಟೋ ಜನ ಇಂಜಿನಿಯರ್ಗಳಾಗಿದ್ದಾರೆ, ಅವರು ಟ್ಯಾಕ್ಸ್ಗಳು ಕಟ್ತಾ ಇದ್ದಾರೆ. ಇದು ಅಭಿವೃದ್ಧಿ ಅಲ್ವಾ? ಇವತ್ತು ಎಷ್ಟೋ ಜನ ವಿದ್ಯಾರ್ಥಿನಿಯರು ಸ್ವಾವಲಂಬಿಗಳಾಗಿ ಬದುಕಿದ್ದಾರೆ SC ST ಅವರು. ಇದು ಇಂಡಸ್ಟ್ರಿಗಳನ್ನು ಮಾಡಿದ್ದಾರೆ. ಆ ಇಂಡಸ್ಟ್ರಿಗಳ ಮುಖೇನ ಇವತ್ತು ಟ್ಯಾಕ್ಸ್ ಅನ್ನ ರಾಜ್ಯ ಸರ್ಕಾರಕ್ಕೆ ಕಟ್ತಾ ಇದ್ದಾರೆ. ಅದು GST ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೂ ಹೋಗ್ತದೆ. ಹಾಗಾದ್ರೆ ಅವರ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿ, ಈ ರಾಜ್ಯದ ಅಭಿವೃದ್ಧಿ ಆಗಲ್ಲ. ಈ ಒಂದು ಸರ್ವಾಂಗೀಣ ಅಭಿವೃದ್ಧಿ ಅಂದ್ರೆ ಈ ಕಂಟೆಕ್ಸ್ಟ್ ಅಲ್ಲಿ ನೋಡ್ಬೇಕು. ಅದು ಬಿಟ್ಟು ಬರೀ ಕೇವಲ ಇಂಡಸ್ಟ್ರಿ ನೋಡ್ತಕ್ಕಂಥದ್ದು ಇವರಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ವಕ್ತಾರರು ಮಾತಾಡಿದ್ದನ್ನು ನೀವು ಗಮನಿಸಿದ್ದೀರಿ. ಈ ವಾದನ ಅಕ್ಸೆಪ್ಟ್ ಮಾಡ್ಬೋದಾ ದಿನೇಶ್ ಅವರೇ? ನನಗೆ ಇದ್ರ ಜೊತೆಗೆ ಇನ್ನೆರಡು ಪಾಯಿಂಟ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರಬೇಕಾಗಿರುವ ರಿಟರ್ನ್ಸ್ ಪ್ರಾಪರಾಗಿ ಬಂದರೆ ಮೇ ಬಿ ಇದ್ರದ್ದು ಅರ್ಧ ಸಮಸ್ಯೆ ಬಗೆಹರಿತು ಅಂತ. ಇನ್ನೊಂದು ಹಣ ಪೋಲಾಗುತ್ತೆ ನೋಡಿ, ಲೆಕ್ಕ ಸಿಕ್ಕಲ್ಲ ನೋಡಿ, ಅದು ಬಹಳ ಡೇಂಜರಸ್ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಇಬ್ರು ಹೇಳಿದ್ ನಾನು ಕೇಳಿದೆ, ಈಗ BJP ಅವರು ಅಸೆಟ್ ಮಾಡೋದು ಅಂತಾರೆ, ಇವ್ರು ಜನಕ್ಕೆ ಕೊಟ್ಟು ಅಂತಾರೆ. ಬಟ್ ಯಾರಿಗೆ ಅಸೆಟ್ ಮಾಡಿದ್ರೆ ಜನರು ಪುಕ್ಕಟೆ ಓಡಾಡಬೇಕಿತ್ತು. ಇವತ್ತು ಅಸೆಟ್ ಮಾಡ್ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ಅಸೆಟ್ ಮಾಡ್ತಾ ಇಲ್ಲ. ಯಾರೋ ಒಂದು 4-5 ಕಾರ್ಪೊರೇಟ್ ಕಂಪ್ನಿಗಳಿಗೆ ಅಸೆಟ್ ಮಾಡ್ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್, ಇವತ್ತು ಟೆಲಿಕಾಂ ಕಂಪ್ನಿಗಳು ಹಿಂದೆ ಒಬ್ಬ ಒಂದು 30 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡು ಇಟ್ಕೋತಿದ್ದ, ಬೇಕಾದ್ರೆ 1 ವರ್ಷ ಇನ್ಕಮಿಂಗ್ ಬರ್ತಿತ್ತು. ಇವತ್ತು 28 ದಿವಸಕ್ಕೆ ಕಟ್ ಮಾಡ್ಬಿಡ್ತಾರೆ, ಇನ್ನೇ 3 ದಿವಸಕ್ಕೆ. ಅಂದ್ರೆ ಡೇಟಾನು ಟ್ರಾನ್ಸ್ಫರ್ ಇಲ್ಲ. ಅಂದ್ರೆ ಅಸೆಟ್ ಕ್ರಿಯೇಷನ್ ಮಾಡ್ಕೊಟ್ಟಿದ್ದಾರೆ ಯಾವ್ದೋ ಒಂದ್ 2 ಕಂಪ್ನಿಗಳಿಗೆ. BSNL ಸಂಪೂರ್ಣ ಸಾಯಿಸ್ಬಿಟ್ಟಿದ್ದಾರೆ, ಅವು ನೆಟ್ವರ್ಕ್ ಇಲ್ಲ ಎಲ್ಲೂನು. ಇನ್ನೊಂದು ಈ ರೋಡ್ಗಳು, ಟೋಲ್ ರೋಡ್ಗಳು. ಇವಾಗ ನೋಡು, ನೀವು ಕೇಂದ್ರದಲ್ಲಿ ನೋಡಿರ್ಬೋದು, ಅವ್ರು ಎಲ್ಲೆಲ್ಲಿ ಮಾಮೂಲು ಓಡಾಡ್ತಿದ್ ರಸ್ತೆಗೆಲ್ಲ ಟೋಲ್ ಹಾಕ್ಬಿಟ್ರು, ಒಂಚೂರು ಅಗಲ ಮಾಡ್ಬಿಟ್ಟು. ಈಗ ಅದಕ್ಕೊಂದು ಸಿಂಪಲ್ ಹೆಂಗ್ ಅಸೆಟ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ, ಈಗ ಮಥುರಾ ಎಕ್ಸ್ಪ್ರೆಸ್ ವೇ ಅಂತ ಮಾಡಿದ್ರು. ಅದು ಸ್ಟಾರ್ಟಿಂಗು ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ 18 ಕೋಟಿ. ಇವತ್ತು 1 ಕಿಲೋಮೀಟರ್ಗೆ 250 ಕೋಟಿ ಹಾಕೊಂಡಿದ್ದಾರೆ. 18 ಕೋಟಿಯಲ್ಲಿ 250 ಕೋಟಿಯಲ್ಲಿ ಅಂದ್ರೆ ಜನ 100 ವರ್ಷ ಆದ್ರೂ ಟೋಲ್ಗೆ ದುಡ್ಡು ಕಟ್ಲೇ ಇರ್ಬೇಕು. ಅಂದ್ರೆ ಯಾರೋ ಒಬ್ಬನ್ನ ಮಾಡೋದಕ್ಕೆ. ಈಗ ಬೇಡ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ 7,800 ಕೋಟಿ ಅಂತಾರೆ. ಅದು 30 ವರ್ಷಕ್ಕೆ ಅವನು 1 ಲಕ್ಷ ಕೋಟಿ ದುಡ್ಡು ಮಾಡ್ಕೊತಾನೆ. ಅರ್ಥ ಆಯ್ತಲ್ಲ? ಅಲ್ಲಿಗೆ ಯಾರೋ ಒಬ್ಬನ ಉದ್ಧಾರ ಮಾಡೋದಕ್ಕೆ, ಯಾರೋ ಒಬ್ಬ ಕಾರ್ಪೊರೇಟ್ ಉದ್ಧಾರ ಮಾಡೋದಕ್ಕೆ ಜನರು ಬ್ಲೀಡ್ ಮಾಡಬೇಕು. ಅದು 1 ವರ್ಷ 2 ವರ್ಷ ಅಲ್ಲ, 5 ವರ್ಷ 10 ವರ್ಷ ಅಲ್ಲ, 100 ವರ್ಷ. ಇನ್ನು ಪೋರ್ಟ್ಸ್ ಏರ್ಪೋರ್ಟ್ಸ್ ಅಂತಾರೆ, ಅವು ಅದೇ ಕತೆ. ಇನ್ನು ನೆಕ್ಸ್ಟ್ ಎಲೆಕ್ಟ್ರಿಕ್ ಕಂಪ್ನಿಗಳು. ಅದಕ್ಕೊಂಚೂರು ಹಂಗಾದ್ರೆ ಹೇಳಿ, ನಾವು ರಸ್ತೆ ಕೊಟ್ವಿ,
ನಾವು ಜನಸಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯ ಕೊಟ್ಟಿವೆ ಅದು ಅಂತಂದ್ರೆ ಕಾರ್ಪೊರೇಟ್ ಭ್ರಷ್ಟಾಚಾರ ತುಂಬಾ ಹೈ ಲೆವೆಲ್ ಅಲ್ಲಿ ಇದೆ. ಈಗ 18 ಕೋಟಿಯಲ್ಲಿ 250 ಕೋಟಿಯಲ್ಲಿ ಕಾಸ್ಟ್ ಎಕ್ಸ್ಕಲೇಷನ್ ನೀವು ಅದು ನೀವು ಊಹೆನೆ ಮಾಡಕ್ಕಾಗಲ್ಲ. ಅದು ರಾಜ್ಯ ಸರ್ಕಾರನೇ ಕೊಟ್ಟಿದೆ. ರಸ್ತೆನೂ ಲ್ಯಾಂಡು ಅಕ್ವೈಸ್ಮೆಂಟ್ ಕೊಟ್ಟಿದೆ. 18 ಕೋಟಿ ಹೋಗಿ 250 ಕೋಟಿ ಎಲ್ಲಾಗುತ್ತೆ. ಮತ್ತೆ ಇನ್ನೊಂದಾದ್ರೆ ಈ ಎಲೆಕ್ಟ್ರಿಕ್ ಕಂಪ್ನಿಗಳು ಅಷ್ಟೇ. ಈಗ ಪಂಜಾಬ್ ಅಲ್ಲೇ ಎಕ್ಸಾಂಪಲ್ ಕೊಡ್ತೀನಿ. ಪಂಜಾಬ್ ಅಲ್ಲೇ ಏನ್ ಮಾಡಿದ್ರು ಅಂದ್ರೆ ಹಿಂದಿನ ಸರ್ಕಾರಗಳು, ಕಾಂಗ್ರೆಸ್ ಇದ್ದಂತ ಸರ್ಕಾರ ಅಲ್ಲಿನ ಕೋಲ್ ಮೈನ ಮುಚ್ಚಿತ್ತು. ಹೊರಗಡೆಯಿಂದ ಕೋಲ್ ಪರ್ಚೇಸ್ ಮಾಡ್ತಿದ್ರು, ಅದಕ್ಕೆ ದುಡ್ಡು ಕೊಡ್ತಿದ್ರು. ಈಗ ಆಮ್ ಆದ್ಮಿ ಪಾರ್ಟಿ ಬಂದ್ಮೇಲೆ ಸರ್ಕಾರನೇ ಕೋಲ್ ಮೈನ್ ಓಪನ್ ಮಾಡ್ತು. 2 ಡೆಡ್ ಆಗಿ ನಿಂತಿದ್ದಂತ ಕಾರ್ಪೊರೇಟ್ ಏನೋ ವಿದ್ಯುತ್ ಸ್ಥಾವರಗಳನ್ನ ಪರ್ಚೇಸ್ ಮಾಡ್ತು 1400 ಕೋಟಿಗೆ. ಅಂದ್ರೆ ಇವರೇ ಪ್ರೊಡಕ್ಷನ್ ಮಾಡ್ತಾ ಇದಾರೆ. ಈಗ ಪಂಜಾಬ್ ಸರ್ಕಾರನೇ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡ್ತಾವ್ರೆ. ಅಂದ್ರೆ ಇವತ್ತು ಕರ್ನಾಟಕಕ್ಕೆ ಯಾವ್ದೋ ಬೇರೆ ಸ್ಟೇಟ್ಗೆ ಹೋಗಿ ಅಲ್ಲಿ ಪ್ರಾಜೆಕ್ಟ್ ಮಾಡಿ ಅಲ್ಲಿ 1-2 ಡಬಲ್ ಕೊಡ್ತಾರೆ. ಇಲ್ಲಿ ಪ್ರಾಜೆಕ್ಟ್ ಮಾಡಲ್ಲ, ಯಾಕಂದ್ರೆ ಅಲ್ಲಿಂದ ತರೋದಕ್ಕೆ ಕಾಸ್ಟ್ ಎಕ್ಸ್ಟ್ ಬರುತ್ತೆ. ಮತ್ತೆ ಈ 16 ಲಕ್ಷ ಕೋಟಿ ರೈಟ್ ಆಫ್ ಮಾಡವ್ರೆ 10 ವರ್ಷದಲ್ಲಿ. ಇದು ಯಾರಿಗೆ ಮಾಡಿದ್ರು? ಏನ್ ಬಡವ್ರಿಗೆ ಮಾಡಿದ್ರ? ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಇವ್ರದ್ದೇನು ಹೌಸಿಂಗ್ ಲೋನು ಲಾಸ್ಟ್ ಮಾರ್ಚ್ ಅಲ್ಲಿ ಇದಾಗುತ್ತೆ, ಏನೋ ಅನೌನ್ಸ್ಮೆಂಟ್ ಆಗುತ್ತೆ, ಕಡಿಮೆ ಮಾಡಿದೀವಿ ಅಂತ 0.25%. ನವೆಂಬರ್ ಡಿಸೆಂಬರ್ ತನಕ ಮಾಡಲ್ಲ. ನಾನು ಫೈನಾನ್ಸ್ ಮಿನಿಸ್ಟ್ರಿಗೆ ಮತ್ತೆ RBIಗೆ ಲೆಟರ್ ಹಾಕಿದ ಮೇಲೆ 0.25% ಕಟ್ ಮಾಡ್ತಾರೆ. ಅಂದ್ರೆ 1 ವರ್ಷ ಹೊಡ್ಕೊಂಡ್ರಲ್ಲ ದುಡ್ಡು ವಾಪಸ್ ಮಾಡ್ತಾರ ಜನರಿಗೆ. ರೈಟ್ ಆಫ್ ಮಾಡೋದು ಕಾರ್ಪೊರೇಟ್ಸ್ಗೆ, ದುಡ್ಡು ಹೊಡಿಯೋದು ಮಧ್ಯಮ ವರ್ಗೀಯ ಜನರಿಗೆ. ಇವತ್ತು ನಾನು ಹೇಳ್ದಂಗೆ ಈ ಏನೇನ್ ಮಾಡ್ಕೊ ಬಂದ್ರು, ಡಿಮಾನಿಟೈಸೇಷನ್ ಎಫೆಕ್ಟ್ ಆಗ್ಬೋದು, GST ಆಗ್ಬೋದು, ಕೋವಿಡ್ ಆಗ್ಬೋದು, ಇವಾಗ ಯುದ್ಧದ ಸಂದರ್ಭ. ಯುದ್ಧದ ಸಂದರ್ಭ ಬಂದಾಗ ಇವಾಗ ಆಲ್ರೆಡಿ ಜನ ಗ್ಯಾಸ್ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ. ಯಾಕಂದ್ರೆ ದಿ ಕಂಪ್ಲೀಟ್ಲಿ ಇನ್ವೆಸ್ಟೆಡ್ ಆನ್ ಬಿಸ್ನೆಸ್. ಇವತ್ತು ಅವ್ರಿಗೂ ಸ್ಟೆಬಿಲಿಟಿ ಇಲ್ಲ ದೇಶದಲ್ಲಿ. ಇವತ್ತು ರೂಪಾಯಿ ವ್ಯಾಲ್ಯೂ ಏನಾಯ್ತು? 94 ರೂಪಾಯಿ ಆಗಿದೆ. ಒಂದ್ಸಲ ಇವರೇ ಹೇಳ್ತಿದ್ದು $1 $15 ಕೊಡೋ ತರ ಮಾಡ್ತೀವಿ, $1 $15 ಬರೋ ತರ ಮಾಡ್ತೀವಿ ಅಂತ BJP ನಾಯಕರುಗಳೇ ಘಂಟಾಘೋಷವಾಗಿ ಹೇಳಿದವರು ಇವತ್ತು $100 $1 ಬರೋ ತರ ಮಾಡಿದ್ದಾರೆ. ಇದು ಇವರು ಸಾಧನೆ. ಇವತ್ತು ಏನ್ ಹೇಳಿದ್ರು? ಅಂಡಮಾನ್ ನಿಕೋಬಾರ್ ಅಲ್ಲಿ ತೈಲ ನಿಕ್ಷೇಪ ಇದಾವೆ. 10 ವರ್ಷದಿಂದನೇ ONGC ಜೊತೆ ಯಾರು ರಿಲಯನ್ಸ್ ಜೊತೆ ಅಗ್ರಿಮೆಂಟ್ ಮಾಡೋದು. 10 ವರ್ಷದಿಂದ ದನ ಕಾಯ್ತಾ ಇದ್ರ ಅವರು. ಯಾಕೆ ONGC ಮತ್ತೆ ರಿಲಯನ್ಸ್ ಅಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ಲಿಲ್ಲ, ಗ್ಯಾಸ್ ಎಕ್ಸ್ಟ್ರಾಕ್ಷನ್ ಮಾಡ್ಲಿಲ್ಲ? ನಮ್ ದೇಶದಲ್ಲೇ ಇದ್ದು. ಯಾಕಂದ್ರೆ ಇವರು ಕಾರ್ಪೊರೇಟ್ಗೆ ಅಡಿಯಾಳುಗಳಾಗಿದ್ದಾರೆ. ಅವ್ರು ಹೇಳ್ದಂಗೆ ಇವ್ರು ಕೇಳ್ತಾ ಇದ್ದಾರೆ. ಇವತ್ತು ಹರ್ದೀಪ್ ಸಿಂಗ್ ಪೂರಿನೇ ಹೇಳಿದ್ದಾರೆ, ಹೌದು ನಮ್ಮ ದೇಶದಲ್ಲೇ 10 ವರ್ಷ ಆಗಿದೆ ಅಗ್ರಿಮೆಂಟ್ ಮಾಡಿ, ಇನ್ನೂ ಅವ್ರು ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಇವರ ಗವರ್ನೆನ್ಸ್ ಯಾವ ಲೆವೆಲ್ ಇದೆ ಅಂದ್ರೆ ಕಾರ್ಪೊರೇಟ್ಗಳಿಗೆ ಅಡಿಯಾಗಿ ಕೂತಿದ್ದಾರೆ. ಇವತ್ತು ಒಂದು ಆಯಿಲ್ ಪರ್ಚೇಸ್ ಮಾಡಕ್ಕೆ ಅಮೆರಿಕ ಕೇಳುವಂತ ಪರಿಸ್ಥಿತಿ ನಾವು ಬಂದಿದ್ದೀವಿ. 1970 ನಾವು ಏನು ಬಾಂಗ್ಲಾದೇಶ ವಿಮೋಚನೆ ಮಾಡಿದ್ರು, ಯಾರು ಅಮೆರಿಕಾಗೆ ಎದುರಾಕೊಂಡು. ಇವತ್ತು ಅಮೆರಿಕಾಗೆ ಎದುರುಕೊಂಡು ಆಯಿಲ್ ಪರ್ಚೇಸ್ ಅವ್ರ ತಗೋ ಹಣ ಅಪ್ಪ ಅನ್ನೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಅಂದ್ರೆ ಈ ದೇಶ ಪರಿಸ್ಥಿತಿ ಯಾವ ಲೆವೆಲ್ಗೆ ಇನ್ನ ಮುಂದೆ ಇದೆ ಮಾರಿ ಹಬ್ಬ. ಯಾಕಂದ್ರೆ ನೀವು ನೋಡಿ, ಇನ್ನು ಮುಂದೆ ಈ ಏನು ಯುದ್ಧದ ಎಫೆಕ್ಟ್ ಇದೆಯಲ್ಲ, ಇವತ್ತು ಆಲ್ರೆಡಿ MSMEಗಳು ಹೊಸ MSMEಗಳು ಮಾಡ್ತಾ ಇಲ್ಲ. ಇವತ್ತಿನ ಕಾಸ್ಟ್ ಎಫೆಕ್ಟ್ ಏನು ಗ್ಯಾಸು ಪೆಟ್ರೋಲ್ ಪ್ರತಿಯೊಂದು ಜಾಸ್ತಿ ಆದಾಗ ಎಲೆಕ್ಟ್ರಿಸಿಟಿ ಡಿಪೆಂಡ್ ಆಗುತ್ತಾರೆ, ಅದ್ರದ್ದು ಜಾಸ್ತಿ ಮಾಡ್ತಾರೆ. ಈ ಎಲ್ಲಾ ಜಾಸ್ತಿ ಆದಂಗೆ ಏನಾಗುತ್ತೆ, ಜನರುಗಳು ಇವತ್ತು ಏನು ಫ್ಯಾಕ್ಟ್ರಿಗಳಲ್ಲಿ ಕಟ್ ಆಫ್ ಮಾಡ್ತಾರೆ, ಜನರುಗಳನ್ನ ಕೆಲಸದಿಂದ ತೆಗಿತಾರೆ. ಈ ಎಲ್ಲಾ ಎಫೆಕ್ಟ್ ಇವತ್ತು ಜನರ ಮೇಲೆ ಬೀಳ್ತಾ ಇದೆ. ಅದಕ್ಕೆ ಗವರ್ನೆನ್ಸ್ ನೀವೀಗ ಹೇಳ್ತಿದ್ರಲ್ಲ, ಇದೆಲ್ಲ ಜನಕ್ಕೆ ಅರ್ಥ ಆಗಿದೆಯಾ? ಮೇಡಮ್ ಅರ್ಥ ಅನುಭವಿಸ್ತಿದ್ದಾರೆ, ಆದ್ರೆ ಅರ್ಥ ಆಗ್ತಿದ್ಯಾ? ನಾವ್ ಯಾರನ್ನ ಆಯ್ಕೆ ಮಾಡ್ಕೊಂಡಿರೋದ್ರಿಂದಾಗಿ ನಾವ್ ಏನ್ ಅನುಭವಿಸ್ತಿದೀವಿ ಅನ್ನೋದು ಅರ್ಥ ಆಗಿದೆಯಾ? ರಾಜ್ಯ ಸರ್ಕಾರದ ಒಂದೇ ನಿಮಿಷ ನಿಮ್ ಷಡ್ಯಂತ್ರಕ್ಕೆ ಬಲಿಯಾಗಿದ್ದು ಅಂತಾರೆ. ನನ್ನ ಪ್ರಶ್ನೆಗೆ ಅದೊಂಚೂರು. ಅದ್ರ ಜೊತೆಗೆ ಇವತ್ತು ರಾಜ್ಯ ಸರ್ಕಾರದ ಯಾವುದೇ ಇಲಾಖೆಗಳಿಗೂ ಹೋಗಿ ಭ್ರಷ್ಟಾಚಾರ ಮಿತಿ ಮೀರಿದ 77% ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಇದರಿಂದ ಏನಾಗಿದ್ದಾರೆ ಅಂದ್ರೆ ಜನರಿಗೆ ಇಲ್ಲಿ ಕೆಲಸ ಆಗಲ್ಲ, ಯಾವ ಡಿಪಾರ್ಟ್ಮೆಂಟ್ ಹೋದ್ರು ಕೆಲಸ ಆಗಲ್ಲ. ಇನ್ನೊಂದ್ ಕಡೆ ಇವತ್ತು ಸಿಂಪಲ್ ಎಕ್ಸಾಂಪಲ್, ಒಂದು ಎಲೆಕ್ಟ್ರಿಸಿಟಿ ಕೊಡಕ್ ಆಗ್ತಾ ಇಲ್ಲ ಜನರಿಗೆ. ಈ ಕಡೆ ಕೇಂದ್ರ ಗ್ಯಾಸ್ ಕೊಡಕ್ ಸಾಧ್ಯ ಇಲ್ಲ, ರಾಜ್ಯ ಸರ್ಕಾರದಿಂದ ಎಲೆಕ್ಟ್ರಿಸಿಟಿ ಕೊಡಕ್ ಆಗ್ತಾ ಇಲ್ಲ. ಜನರು ಹೈರಾಣ ಆಗಿದ್ದಾರೆ. ವಕ್ತಾರರ ಕನ್ಸರ್ನ್ ಇವ್ರ ಸರ್ಕಾರಕ್ಕೆ ಇದ್ದಿದ್ರೆ ಇವರ ಯಾರು 4-5 ಮಿನಿಸ್ಟರ್ಗಳು ಸಾಲು ಜೈಲಿಗೆ ಹೋಗ್ತಾ ಇರ್ಲಿಲ್ಲ. ಅದೆಲ್ಲ ಕ್ಲಿಯರ್ ಆಗಿದಲ್ಲ ಸರ್. ಕ್ಲಿಯರ್ ಆಗಿ ನಾಗೇಂದ್ರ ಅವರೇ, ವಿತ್ತೀಯ ನೀತಿಯ ಮಿತಿ ಒಳಗೆ ಇದ್ದಾರೆ ಸಿದ್ದರಾಮಯ್ಯನವ್ರು. ನೀವು ಟೀಕೆ ಮಾಡೋದು ಎಷ್ಟು ಸರಿ? ಈಗ ವಿತ್ತೀಯೊಳಗಡೆ ಇದ್ದೀರಿ ಅಂತ ಅನ್ನೋಕ್ ಮಾತ್ರಕ್ಕೆ ಈಗ ಮಾಡ್ತಾ ಇರೋ ಸಾಲಕ್ಕೆ
ಪರ್ಯಾಯ ವ್ಯವಸ್ಥೆನು ಹೆಂಗ್ ತೀರಿಸ್ತಾರೆ ಅನ್ನೋ ಪ್ರಶ್ನೆ. ಇವತ್ತು ನೀವು ಸಾಲ ಮಾಡಿ ಹೋಗ್ಬಿಡ್ತೀರಾ ನೀವು ಸರ್ಕಾರದವರು, ಮುಂದಿನ ಭವಿಷ್ಯ ಏನು, ಮುಂದಿನ ಭವಿಷ್ಯದ ಪೀಳಿಗೆ ಭವಿಷ್ಯ ಏನು? ಇವತ್ತು ಸಾಲ ಅನ್ನೋದು ಹೇಗಿರ್ಬೇಕಂದ್ರೆ ನಮ್ಮ ಆದಾಯ ನೋಡ್ಕೊಂಡು ಆದಾಯಕ್ಕೆ ತಕ್ಕವಾಗಿ ಮತ್ತೆ ಅಭಿವೃದ್ಧಿಗೆ ಚಾಚಬೇಕಾಯ್ತು. ಅದು ಮಿತಿ ಮೀರೋಗಿದೆ, ಅಂದ್ರೆ ನಮ್ಮ ಮಿತಿ ಒಳಗಡೆ ಇದೆ. ಬಟ್ ಸಾಲ ಮಾತ್ರ ಒಬ್ಬೊಬ್ಬರ ಮೇಲೆ 1,26,000 ಇದೆ ಒಬ್ಬ ಪ್ರಜೆ ಮೇಲೆ. ಇವತ್ತೆಲ್ಲ ಸಾಲಗಳು ಮಾಡಿದ್ದಾರೆ ಎಲ್ಲ CMಗಳು. ನೀವು ರಾಜ್ಯದಲ್ಲಿರೋ ಎಲ್ಲ CMಗಳು ಸಾಲ ಮಾಡಿದ್ದಾರೆ. ನಾವು ಸಿದ್ದರಾಮಯ್ಯ ಒಬ್ಬರೇ ಸಾಲ ಮಾಡಿದ್ರೆ ಟೀಕೆ ಮಾಡ್ತಾರ. ಸಾಲ ಮಾಡೋಕ್ಕೂ ಒಂದು ಇತಿಮಿತಿ ಇದೆ. ರಾಜ್ಯದ ಕಟ್ಟಡಗಳು, ರಾಜ್ಯದ ಜನಗಳು, ರಾಜ್ಯದ ಜನರ ಭವಿಷ್ಯಗಳನ್ನ ನೀವು ಇಟ್ಟು ಸಾಲ ಮಾಡ್ತಾ ಇದ್ರಲ್ಲ, ಅದೆಷ್ಟು ಮಟ್ಟಿಗೆ ಸರಿ? ಅದರಿಂದ ಮಾಡಿರೋ ಸಾಲದಿಂದ ಅಭಿವೃದ್ಧಿಗಳು ಏನೇನು ಅನ್ನೋದು ಮುಖ್ಯ ಅಂಶ. ಇವತ್ತು ನಾವು ಅದೇ ರೀತಿ ನೋಡಕ್ ಹೋದ್ರೆ ಯಾರ್ಯಾರು ಸಾಲ ಮಾಡಿದ್ದಾರೆ? SM ಕೃಷ್ಣ ಅವ್ರು ಮಾಡಿದ್ರು. ಅವ್ರ ಸಮಯದಲ್ಲಿ ಸಾಲ ಮಾಡಿದ್ರು ಎಷ್ಟು? 3,590 ಕೋಟಿ ಸಾಲ ಮಾಡಿದ್ರು ಅಲ್ವಾ? ಅದೇ ರೀತಿ ಧರ್ಮಸಿಂಗ್ ಅವ್ರು ಸಾಲ ಮಾಡಿದ್ರು 15,635 ಕೋಟಿ ಸಾಲ ಮಾಡಿದ್ರು. ಅದೇ ರೀತಿ ಕುಮಾರಸ್ವಾಮಿ ಸಾಲ ಮಾಡಿದ್ರು 3,545 ಕೋಟಿ ಸಾಲ ಮಾಡಿದ್ರು. ಅದೇ ರೀತಿ BS ಯಡಿಯೂರಪ್ಪ ಸಾಲ ಮಾಡಿದ್ರು 25,653 ಕೋಟಿ ಸಾಲ ಮಾಡಿದ್ರು. ಸೊ ಅಲ್ಲಿನ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಮತ್ತು ಏನು ಬಜೆಟ್ ಬೇಕಾದ ಒಂದು ರೀತಿ ನೀತಿಯಲ್ಲಿ ಆಗ್ತಾ ಇದ್ದಂಥ ಸಾಲಗಳಿಗೂ ಜಗದೀಶ್ ಶೆಟ್ಟರ್ ಸಾಲ 13,464. ಸಿದ್ದರಾಮಯ್ಯ ಸಾಲ ಎಷ್ಟು ಮಾಡಿದ್ದಾರೆ ಇವತ್ತು? ಬಂದಾಗಿಂದ 24 5.5 ಲಕ್ಷ ಸಾಲ ಕೊಟ್ಟು ಒಬ್ಬರೇ ರಾಜ್ಯದ ಮುಖ್ಯಮಂತ್ರಿ ಸಾಲ ಮಾಡಿದ್ರಲ್ಲ, ಅದ್ರದ್ದು ಅಂಕಿ ಅಂಶನ ಮತ್ತೆ ಅದ್ರದ್ದು ಶ್ವೇತಪತ್ರ ಕೊಡಿ ಸ್ವಾಮಿ. ನೀವು ಸಾಲ ಮಾಡಿದ್ದು ರಾಜ್ಯ ಜನಕ್ಕೋಸ್ಕರ ಅಲ್ವಾ? ಆ ರೀತಿ ಇವತ್ತು ನೀವು ಗ್ಯಾರಂಟಿ, ಒಂದ್ ನಿಮಿಷ ಮೇಡಮ್, ಇವತ್ತು ಗ್ಯಾರಂಟಿಗಳ ಬಗ್ಗೆ ನೀವು ಕೈ ಜೋಡಿಸ್ಕೊಂಡು ಬೇಡ್ಕೊಂತ ಇದ್ರಲ್ಲ ಇವತ್ತು. ಗ್ಯಾರಂಟಿ ಇದ್ದಾಗಲೂ ಸಾಲ ಮಾಡಿದ್ದಾರೆ, ಗ್ಯಾರಂಟಿ ಇದ್ದಾಗಲೂ ಸಾಲ ಮಾಡಿದ್ದಾರೆ, ಅವ್ರಿಗೆ ಬರ್ಡನ್ ಆಗಿಲ್ಲ. ಅಲ್ಲ ಒಂದ್ ನಿಮಿಷ, ಗ್ಯಾರಂಟಿ ಬರ್ಡನ್ ಆಗಿಲ್ಲ. ಆ ವಿಚಾರದಲ್ಲಿ ಒಂದು ಮಾತಾಡ್ತೀನಿ ಇವತ್ತು ನೋಡಿ. ಆ ಗ್ಯಾರಂಟಿ ವಿಚಾರದಲ್ಲಿ ನಾಚಿಗೆಟ್ಟು ಸರ್ಕಾರ ಜನದ ಮುಂದೆ ಹೋಗಿ ಬೆತ್ತಲೆಯಾಗಿ ಇವತ್ತು ನೀವು ಅದನ್ನ ಸಮರ್ಥರು ಬಿಟ್ಕೊಡಿ ಅಂತ ಕೇಳ್ಕೊಂತ ಇದ್ರಲ್ಲ. ಇವತ್ತು ನಿಮ್ಮ ಅಧ್ಯಕ್ಷರಿಗೆ ಸಂಬಳ ಎಷ್ಟು? ಗ್ಯಾರಂಟಿ ಅಧ್ಯಕ್ಷರಿಗೆ ಸಂಬಳ ಎಷ್ಟು? ಇವತ್ತು ಉಪಾಧ್ಯಕ್ಷರಿಗೆ ಸಂಬಳ ಎಷ್ಟು? ಅಧ್ಯಕ್ಷರಿಗೆ 5,98,452 ರೂಪಾಯಿ ಗ್ಯಾರಂಟಿ ಅಧ್ಯಕ್ಷರಿಗೆ. ಉಪಾಧ್ಯಕ್ಷರಿಗೆ 4.44 ಲಕ್ಷ ಸಂಬಳ ಇವತ್ತು ಉಪಾಧ್ಯಕ್ಷರಿಗೆ. ಯೋಜನೆಯಲ್ಲಿ ಉಪಾಧ್ಯಕ್ಷರಿಗೆ ಕೊಡ್ತಾರೆ. ಅದನ್ನ ಕೈ ಬಿಡಕ್ಕೆ ಕೇಳ್ಕೊಳ್ರಿ. ಗ್ಯಾರಂಟಿ ಅಧ್ಯಕ್ಷರಿಗೆ ಕೈ ಬಿಡಕ್ಕೆ ಹೇಳಿ. ಏನು ಸಾಲ ಅಂತ ಸಿದ್ದರಾಮಯ್ಯ ಅಂತ ಹೇಳಿದ್ರಲ್ಲ, ಅದು ಎವ್ರಿ 5 ಇಯರ್ಸ್ಗೆ ಯಾವುದೇ ಸಾಲ ಇರಲಿ ಡಬಲ್ ಆಗ್ತದೆ. ಸಾಲ ತೀರಿಸಲು ಅಂಕಿ ಅಂಶ ಡಬಲ್ ಆಗ್ತದೆ. ಡಬಲ್ ಆಗ್ತದೆ. 1 ಎರಡನೇದು ಸಾಲ ಡಬಲ್ ಆಗುತ್ತೆ 5 ವರ್ಷ ಆದ್ಮೇಲೆ. ಮೇಡಮ್ ಇವರು ನಾವು ಮಾಡಿರ್ತಕ್ಕಂತ ಸಾಲ ನಿರ್ಮಾಣ ಮಾಡ್ಲಿಕ್ಕೆ ಮಾಡಿದ್ದೇವೆ. ಸ್ಮಶಾನ ಗೊತ್ತಲ್ಲ, ಅಲ್ಲಿರೋ ಕಾರ್ಮಿಕರಿಗೆ ಸಾಲ ಸಂಬಳ ಕೊಟ್ಟಿಲ್ಲ. ಪೌರ ಕಾರ್ಮಿಕರು, ಬಿಸಿ ಊಟದವರು, ಅಂದ್ರೆ ಸಾಲ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ. ಸಾಲ ಮಾಡಿದ್ಮೇಲೆ ಅವರಿಗೆಲ್ಲ ಸಂಬಳ ಕೊಡ್ಬೇಕು ಅಂತ ಕ್ವಿಕ್ ಆಗಿ. ನೋಡಿ, ಪ್ರತಿಪಕ್ಷವಾಗಿ ನೀವೇನ್ ಮಾಡ್ತಾ ಇದ್ದೀರಿ? ನೀವು ಪ್ರತಿಪಕ್ಷವಾಗಿ ನಾವು ನೋಡಿ ಎಲ್ಲ ಹೋರಾಟವನ್ನ ಮಾಡ್ತಿದ್ರೆ, ಆದ್ರೆ ಈ ದಪ್ಪ ಚರ್ಮದ ಸರ್ಕಾರಕ್ಕೆ ಇವರಿಗೆ ಏನೂ ನಾಡ್ತಾನೆ ಇಲ್ಲ, ಏನ್ ಮಾಡೋದು ಅಲ್ವಾ? ಆದ್ರಿಂದಾಗಿ ನಾವು ಜನರ ಬಳಿ ಇದನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇನ್ನು 2 ವರ್ಷದಲ್ಲಿ ಚುನಾವಣೆ ಬರುತ್ತೆ. ಆ ಚುನಾವಣೆಯಲ್ಲಿ ಜನ ಇವರಿಗೆ ತಕ್ಕದಾದಂತ ಪಾಠವನ್ನ ಕಲಿಸ್ಲಿಕ್ಕಿದ್ದಾರೆ. ಹಾಗೂ ಇವಾಗ ನೋಡಿ, ಇವರು ಇಷ್ಟೆಲ್ಲ ಇದ್ರು ಕೂಡ ಎಷ್ಟು KSRTC ಅವರಿಗೆ ಸಾಲ ಕೊಡ್ತಾ ಇಲ್ಲ. ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ 45,000 ಕೋಟಿ ಬಾಕಿ, ನನ್ನ ಭಾಗ್ಯ 700 ಕೋಟಿ ಬಾಕಿ, ಸ್ಯಾಲರಿ 9,000 ಕೋಟಿ ಬಾಕಿ KSRTC ಅವರಿಗೆ ಕೊಡ್ತಾ ಇಲ್ಲ. ಆದ್ರೆ ಇವ್ರು ಹೆಂಗ್ ಮಜಾ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸುಮಾರು ಎಷ್ಟದು 149 ಜನರಿಗೆ ಕ್ಯಾಬಿನೆಟ್ ಪೋಸ್ಟ್ ಕೊಟ್ಟುಬಿಟ್ಟು ಸರ್ಕಾರ ಕೊಡ್ತಾ ಇದೆ. ಗ್ಯಾರಂಟಿ ಅನುಷ್ಠಾನ ಲಕ್ಷ ಲಕ್ಷ ಕೋಟಿ ಕೊಡ್ತಾ ಇದೆ. ಸರ್ಕಾರ ಮಜಾ ಉಡಾಯಿಸ್ತಾ ಇದೆ. ಹಾಗೂ ಸರ್ಕಾರದ ರೈಟ್. ನೋಡಿ, ಇವತ್ತು ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇತ್ತು. ಇದು ಸಾಲವನ್ನ ಮಾಡಿ ತುಪ್ಪ ತಿನ್ನುವಂತಹ ಸರ್ಕಾರ ಅಂತ ಹೇಳಿ BJP ಟೀಕೆಯನ್ನು ಮಾಡಿದೆ. ಅದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಆದರೆ
ಸಾಲ ಮಾಡೋದು ತಪ್ಪಲ್ಲ, ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಸಾಲ ಮಾಡೋದು ತಪ್ಪಲ್ಲ. ಆದರೆ ಆದಾಯದ ಕ್ರೋಢೀಕರಣ ಆ ಮಟ್ಟಕ್ಕಾದರೆ ಆ ಸಾಲ ತೆಗೆದುಕೊಂಡಿದ್ದಕ್ಕೂ ಒಂದು ಅರ್ಥ ಅನ್ನೋದಿರುತ್ತೆ. ಈಗ ಸಂಬಳಗಳಿರ್ಬೋದು, ನಿರ್ವಹಣೆ ಇರ್ಬೋದು, ಇದಕ್ಕೆಲ್ಲ ಸರಿಯಾದ ರೀತಿಯಲ್ಲಿ ವೆಚ್ಚ ಆಯಿತು ಅನ್ನೋದಾದರೆ ಮತ್ತು ಆ ಸಾಲವನ್ನು ತೀರಿಸೋದಕ್ಕೆ ಸರಿಯಾದಂಥ ಮಾರ್ಗಗಳಿದ್ರೆ ಈ ಬಜೆಟ್, ಈ ಸಾಲಕ್ಕೂ ಒಂದು ಅರ್ಥ ಇದೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.